ನೀವು ತೆಗೆದುಕೊಳ್ಳುವುದರಲ್ಲಿ ಗೌರವವಾಗಿ ಗಣ್ಯವಾಗಿರ್ರಿ. Amen. 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 This evening I believe it's a leaders meeting. ಈ ಸಂಜೆ ನಾಯಕರ ಕೂಟ ಎಂಬುದಾಗಿ ನಾನು ನಂಬುತ್ತೇನೆ. And so we're going to spend a little time in turning to the scriptures. ಹಾಗಾಗಿ ಸ್ವಲ್ಪ ದೇವರ ವಾಕ್ಯಗಳನ್ನು ಆ ಕಡೆ ಈ ಕಡೆ ನೋಡಿಕೊಳ್ಳುವಂತ ಒಂದು ಸಂದರ್ಭಕ್ಕೆ ನಾವು ಬಂದಿದ್ದೇವೆ. Man shall not live by bread alone but by every word which proceeds out of the mouth of God. ಯೇಸು ಕ್ರಿಸ್ತನು ಹೇಳಿದ್ರು ಮನುಷ್ಯನ ರೊಟ್ಟಿ ತಿಂದು ಮಾತ್ರದಲ್ಲಿ ಬದುಕೋದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ವಾಕ್ಯದಿಂದ ಬದುಕ್ತಾರೆ ಎಂಬುದಾಗಿ. The Hebrews chapter 1 and verse 3 said our bodies are held on because of the word of his power. ಅಂದ್ರೆ ಹೆಬ್ರಿಯರ ಪತ್ರಿಕೆ 3 ಹೇಳುತ್ತದೆ, ನಮ್ಮ 3:1 ಹೇಳುತ್ತದೆ, ನಮ್ಮ ದೇಹವು ಆತನ ವಾಕ್ಯದಿಂದ ಹಿಡಿಯಲ್ಪಟ್ಟಿದೆ ಎಂಬುದಾಗಿ. Because he spoke it, our bodies are still intact. ಆತನು ಮಾತಾಡಿದ ಮಾತ್ರದಲ್ಲೇ ನಮ್ಮ ಶರೀರವು ದೇಹಗಳು ಇರುವಂತದಾಗಿದೆ ಎಂಬುದಾಗಿ. That's why the earth keeps spinning round and round, because he spoke it into existence. ಆತನು ಮಾತಾಡದ ಪಕ್ಷದಲ್ಲಿ ಈ ಪ್ರಪಂಚವು ಇವತ್ತುವರೆಗೂ ಇರುವಂತದಾಗಿರೋದ್ರಲ್ಲಿ ನೋಡುತ್ತೇವೆ. And this is the word we are holding. ಅದೇ ವಾಕ್ಯವನ್ನು ನಾವು ಹಿಡ್ಕೊಂಡಿದ್ದೇವೆ. Hallelujah. 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 The same word which created the heavens and the earth is what we are sharing this evening. ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದ ಅದೇ ದೇವರ ವಾಕ್ಯವೇ ಈ ಸಂಜೆ ನಿಮ್ಮ ಮಧ್ಯದಲ್ಲಿ ನಾವು ಮಾತಾಡಿಕೊಂಡಿರತಕ್ಕದಾಗಿದೆ. Hallelujah. 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 When God created the heavens and the earth, ದೇವರು ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡುವಾಗ he made 2 trees. ಆತನು 2 ಮರಗಳನ್ನು ಉಂಟು ಮಾಡಿದ್ರು. One is called the tree of the knowledge of good and evil. ಒಂದು ಒಳ್ಳೆಯದು ಕೆಟ್ಟದ್ದು ಅರಿಯತಕ್ಕಂತ ಜ್ಞಾನವುಳ್ಳದ್ದು. The other was the tree of life. ಇನ್ನೊಂದು ಜೀವ ವೃಕ್ಷ ಎಂಬುದಾಗಿ. God's plan ದೇವರ ಚಿತ್ತವು was that man would choose the tree of life. ಅಂದ್ರೆ ದೇವರು ಮನುಷ್ಯನು ಹೇಗಾದರೂ ಜೀವವುಳ್ಳ ವೃಕ್ಷವನ್ನು ತೆಗೆದುಕೊಳ್ಳುತ್ತಾನೆ ಎಂಬುದಾಗಿ. And he will partake of life every single day. ಪ್ರತಿ ದಿನವೂ ಅದರಿಂದ ಉಂಟಾಗತಕ್ಕ ಜೀವವನ್ನು ಅನುಭವಿಸ್ತಾನೆ ಎಂಬುದಾಗಿ. Then the question is, why did he create the tree of the knowledge of good and evil? ಆಗ ಪ್ರಶ್ನೆ ಉಂಟಾಗ್ತದೆ, ಮತ್ತೆ ಯಾಕೆ ದೇವರು ಜ್ಞಾನ ಮತ್ತು ಕೆಟ್ಟದ್ದನ್ನು ಅರಿಯತಕ್ಕಂತ ಅರಿವುಳ್ಳ ಮರವನ್ನು ಯಾಕೆ ಸೃಷ್ಟಿ ಮಾಡಿದ್ರು? I'm sure some of you have that question. ಒಂದು ವೇಳೆ ಅನೇಕರ ಮನಸ್ಸಲ್ಲಿ ಇಂತ ಒಂದು ಪ್ರಶ್ನೆ ಇದ್ದಿರಬಹುದು. It's only because of the tree of the knowledge of good and evil did man eat of it and then fall into sin and disconnect himself from God. ಯಾವಾಗ ಆ ಹಣ್ಣನ್ನು ತಿಂದನೋ ಆವಾಗ ಮಾತ್ರವೇ ಮನುಷ್ಯನ ಪಾಪ ಮಾಡಿ ದೇವರಿಂದ ದೂರವಾದ. Why did the Lord create the tree then? ಆಗಿರುವಲ್ಲಿ ಯಾಕೆ ದೇವರು ಈ ಮರವನ್ನು ಮಾಡಬೇಕಾಗಿತ್ತು? We must understand, ನಾವು ಅರ್ಥ ಮಾಡಿಕೊಳ್ಳಬೇಕು. God has already given man and woman choices. ಅಂದ್ರೆ ದೇವರು ಮನುಷ್ಯನಿಗೆ ಅವನ ಆರಿಸಿಕೊಳ್ಳಬೇಕಾಗಿರತಕ್ಕಂತ ವಿಧಾನವನ್ನ ಅವನಲ್ಲಿ ಅನುಗ್ರಹ ಮಾಡಿದ್ದಾರೆ. You have the power to choose between good and evil. ನೀನು ಒಳ್ಳೆದಾದ್ರೂ ಕೆಟ್ಟದಾದ್ರೂ ಆರಿಸಿಕೊಳ್ಳತಕ್ಕಂತ ಕಾರ್ಯವು ನಿನ್ನಲ್ಲಿ ಉಂಟು. If I keep one finger like this, ನೀನು ಒಂದು ಬೆರಳನ್ನು, ನಾನು ಒಂದು ಬೆರಳನ್ನು ಹೀಗೆ ಇಟ್ಕೊಳ್ಳೋದಾದ್ರೆ, and say, can you please choose? ನೀವು ಯಾರಾದ್ರೂ ಆರಿಸ್ಕೊಳ್ರಿ ಎಂಬುದಾಗಿ ಹೇಳಿದ್ರೆ, choose right now. ನೀವು ಈಗಲೇ ಆರಿಸ್ಕೊಳ್ರಿ, ಇದ್ರಲ್ಲಿ ಯಾವ್ದು ಬೇಕು ಅಂತಂದ್ರೆ, what will you choose? ನೀವು ಯಾವ್ದನ್ನ ಆರಿಸ್ಕೊಳ್ತೀರಾ? ಇರೋ ಒಂದನ್ನೇ ಆರಿಸ್ಕೊಳ್ತೀರಾ? No choice. ನಮಗೆ ಬೇರೆ ಇಲ್ಲ. It's not fair. ನಮಗೆ ಬೇರೆ ಯಾವುದು ಇಲ್ಲ ಆರಿಸ್ಕೊಳ್ಳಕ್ಕೆ, ಬೇರೆ ಯಾವುದು. If I tell you this, ಒಂದು ವೇಳೆ ನಾನು ಈ 2 ಬೆರಳನ್ನು ತೋರಿಸೋದಾದ್ರೆ, some of you may choose my left finger, some of you may choose the one on the right. ಒಂದು ವೇಳೆ ನೀವು ಬಲಭಾಗದಲ್ಲಿ ಎಡಭಾಗದಲ್ಲಿ ಇರತಕ್ಕ ಯಾವುದೋ ಒಂದು ಬೆರಳನ್ನು ಆರಿಸ್ಕೊಳ್ತೀರಿ. Because choice means you are giving more than one to make a choice. ಆರಿಸ್ಕೊಳ್ಳುವಂತದ್ದು ಅಂದ್ರೆ ಒಬ್ಬರಿಗೆ ನೀನು ಅವರಿಗೆ ಪ್ರಜಾಪ್ರಭುತ್ವವನ್ನು ಕೊಡೋದು, ಯಾವುದು ಬೇಕಾದ್ರೆ ಆರಿಸ್ಕೊಬಹುದು ಎಂಬುದಾಗಿ. And therefore the Lord made these 2 trees. ಹಾಗಾಗಿ ದೇವರು 2 ಮರಗಳನ್ನು ಸೃಷ್ಟಿ ಮಾಡಿ, and then he told man, ಆತನ ಮನುಷ್ಯರಿಗೆ ಹೇಳಿದ್ರು, don't partake of the tree of the knowledge of good and evil. ಆಗ ದೇವರು ಹೇಳಿದ್ರು, ಒಳ್ಳೆಯದು ಕೆಟ್ಟದ್ದು ಅರಿಯತಕ್ಕಂತ ಮರವನ್ನು ನೀನು ಆರಿಸ್ಕೊಬೇಡ ಎಂಬುದಾಗಿ ಹೇಳಿದ್ರು. but partake of the tree of life. ಆದರೆ ಜೀವ ವೃಕ್ಷವಾಗಿರತಕ್ಕ ಈ ಮರವನ್ನು ಆರಿಸ್ಕೊ ಎಂಬುದಾಗಿ ಹೇಳಿದ್ರು. In Deuteronomy the 30th chapter, ಧರ್ಮೋಪದೇಶದ 30ನೇ ಅಧ್ಯಾಯ. let's not go there because of time's sake. Deuteronomy 30, ನೀವು ವಾಕ್ಯನ ನೋಡ್ಬೇಡ್ರಿ, ನಾನು ಹಾಗೆ ಹೇಳ್ತೇನೆ ಸಮಯ ಇಲ್ಲದ ಕಾರಣ. it says choose life. ಅಲ್ಲಿ ಹೇಳ್ತದೆ ಜೀವವನ್ನು ಆರಿಸಿಕೋ. Hallelujah. Hallelujah. It's like examination. ನಾವು ಒಂದು ಎಕ್ಸಾಮ್ ಇದ್ದ ಹಾಗೆ, ಪರೀಕ್ಷೆ ಇದ್ದ ಹಾಗೆ. You have a question, ನಿಮಗೆ ಒಂದು ಪರೀಕ್ಷೆ ಇದೆ, and the question paper has got the answer. ಪ್ರಶ್ನೆ ಮತ್ತು ಉತ್ತರ ಇರ್ತದೆ ಇಟ್ಕೊಳ್ಳುವ. I like that question paper. ನನಗೆ ಅಂತ ಕ್ವೆಶ್ಚನ್ ಪೇಪರ್ ತುಂಬಾ ಇಷ್ಟ. because there's an answer. ಯಾಕಂದ್ರೆ ಅಲ್ಲೇ ಒಂದು ಆನ್ಸರ್ ಕೊಡಿದೆ, ಅಲ್ಲೇ ಇದೆಯಲ್ಲ ಉತ್ತರ. In Deuteronomy 30, ಧರ್ಮೋಪದೇಶದ 30ನೇ ಅಧ್ಯಾಯ, the Lord says, I place before you good and evil. ನಾನು ನಿಮ್ಮ ಮುಂದೆ ಜೀವ ಮತ್ತು ಮರಣವನ್ನು ಇಟ್ಟಿದ್ದೇನೆ, blessing and cursing. ಆಶೀರ್ವಾದ ಮತ್ತು ಶಾಪವನ್ನು ಇಟ್ಟಿದ್ದೇನೆ. choose life. ನೀವು ಜೀವವನ್ನು ಆರಿಸ್ಕೊಳ್ರಿ. look at your neighbor and say, choose life. ನೀವೆಲ್ಲರೂ ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ಜೀವವನ್ನು ಆರಿಸ್ಕೊಳ್ರಿ, ಜೀವವನ್ನು ಆರಿಸ್ಕೊಳ್ರಿ ಎಂಬುದಾಗಿ. that you, ನೀನು and your family, ನಿನ್ನ ಕುಟುಂಬದವರು, and your descendants, ನಿಮ್ಮ ಸಂತತಿಯು may live. ಆಗ ಬದುಕುವುದು. Hallelujah. Hallelujah. question, ಇಲ್ಲಿ ಪ್ರಶ್ನೆ, and there was an answer. ಅಲ್ಲೇ ಉತ್ತರ ಕೂಡ ಇದೆ. very simple.
ತುಂಬಾ ಸುಲಭವಾದದ್ದು. What did man do? ಮನುಷ್ಯ ಏನ್ ಮಾಡ್ದ? He did what God said don't do. ದೇವರು ಏನ್ ಮಾಡಬಾರದು ಅಂತ ಹೇಳಿದ್ರು ಅದನ್ನ ಮಾಡಲಿಲ್ಲ. Okay? Remember, you know who asked the first question in the Bible? ಈ ಪ್ರಪಂಚದಲ್ಲಿ ಮೊದಲನೇ ಪ್ರಶ್ನೆ ಕೇಳಿದವರು ಯಾರು ಗೊತ್ತಾ? In the Bible, who asked the first ಯಾರು question? ಮೊದಲು ಬೈಬಲ್ ಅಲ್ಲಿ ಮೊದಲನೇ ಪ್ರಶ್ನೆ ಕೇಳಿದ್ದು? ಸೈತಾನ್. Satan. The first question ಮೊದಲ ಪ್ರಶ್ನೆ was asked by Satan. ಸಾತಾನನಿಂದ ಕೇಳಿಸಲ್ಪಟ್ಟಿತು. Genesis 3 and verse 1. ಆದಿಕಾಂಡ 3:1. He says, had God indeed said, you shall not eat of the every tree of the garden? And the question mark. ಈ ತೋಟದಲ್ಲಿರುವಂತ ಯಾವ ಮರದ ಹಣ್ಣನ್ನು ತಿನ್ನಬಾರದು ಅಂತ ಹೇಳಿದ್ರಾ ಎಂಬುದಾಗಿ ಕೇಳಿದ. Hallelujah. Question mark. ಅಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. Even the question mark looks like a serpent. ಅಲ್ಲಿ ಅದು ಕ್ವೆಶ್ಚನ್ ಮಾರ್ಕ್ ಹೆಂಗಿರ್ತದೆ ಅಂದ್ರೆ ಸರ್ಪ ಇದ್ದಂಗಿದೆ, ಹಾವು ಇದ್ದಂಗೆ. First question the serpent asked. ಈ ಪ್ರಪಂಚದಲ್ಲಿ ಮೊದಲನೇ ಪ್ರಶ್ನೆ ಕೇಳಿದ್ದೆ ಸರ್ಪ, ಅದಕ್ಕೆ ಸರ್ಪ ತರನೇ ಇದೆ, ಕ್ವೆಶ್ಚನ್ ಮಾರ್ಕ್ ಅಲ್ಲ. Now the problem here, ಇಲ್ಲಿ ಸಮಸ್ಯೆ ಏನಂತಂದ್ರೆ Eve should have said, the Lord has told us not to eat. ಅದು ಅವರಿಬ್ರು ಹೇಳ್ಬೋದಾಗಿತ್ತು, ಹೌದು ತಿನ್ನಬಾರದು ಅಂತ ಹೇಳಿದ್ರು ಎಂಬುದಾಗಿ ಹೇಳ್ಬೋದಾಗಿತ್ತು ಇಬ್ರು. We don't know what went into that woman's brain, but she ate of it. ಆ ಅಮ್ಮನ ಮನಸ್ಸಲ್ಲಿ ಏನು ಓಡ್ತೋ ಗೊತ್ತಿಲ್ಲ, ಅವಳು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋದು ತಿಂದ್ಬಿಟ್ಲ ಅಣ್ಣ. But Adam also partook. ಆದಾಮನು ಅದರಲ್ಲಿ ಪಾಲ್ಗೊಂಡು ಬಿಟ್ಟ. The Bible says he knew and he partook. ಆತನಿಗೆ ಗೊತ್ತಿದ್ದು ಆತನ ತೆಗೆದುಕೊಂಡ. I think he loved that woman so much he wanted to just please her. I do not know what the problem was. ಅಷ್ಟು ಮಟ್ಟಿಗೆ ಪ್ರೀತಿಸಿ ಆ ಅಮ್ಮನ ಮಾತಿಗೆ ಮರಗಿ ಅವಳು ಹೇಳಿದಂತೆ ಮಾಡ್ಬಿಟ್ಟೇನೋ ಗೊತ್ತಿಲ್ಲ. He partook. ಅವನು ತೆಗೆದುಕೊಂಡು there was a separation between man and God. ದೇವರಿಗೂ ಮನುಷ್ಯರಿಗೂ ಬೇರೆ ಬೇರೆ ಆಯಿತು. Now I want to tell you about the most important thing which happened here. ಇಲ್ಲಿ ನಡೆದಂತ ಒಂದು ಮುಖ್ಯವಾದ ಸಂಗತಿಯನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. As soon as they partook of the tree of the knowledge of good and evil, ಯಾವಾಗ ಅವರು ಜೀವ ಮತ್ತು ಕೆಟ್ಟದ್ದನ್ನ ಅರಿಯತಕ್ಕಂತ ಅರಿವುಳ್ಳ ಹಣ್ಣನ್ನು ತೆಗೆದುಕೊಂಡ್ರು, they knew the difference between good and the difference between evil. They had the knowledge. ತಕ್ಷಣವೇ ಅವರಿಗೆ ಜ್ಞಾನೋದಯವಾಯಿತು, ಒಳ್ಳೆದು ಯಾವುದು ಕೆಟ್ಟದ್ದು ಯಾವುದು ಎಂಬುದಾಗಿ. So what did they get after eating of the fruit? ಹಣ್ಣನ್ನು ತೆಗೆದುಕೊಂಡಾಗ ಏನಾಯ್ತು? They had knowledge. ಅವರಿಗೆ ಜ್ಞಾನ ಉಂಟಾಯಿತು. Can you all say knowledge in Kannada? ಎಲ್ಲರೂ ಹೇಳಕ್ಕಾಗತ್ತಾ? ಜ್ಞಾನ ಉಂಟಾಯಿತು. They were supposed to partake of life. ಅವರು ಜೀವ ವೃಕ್ಷವಾಗಿರುವ ಅದನ್ನು ತೆಗೆದುಕೊಳ್ಳಬೇಕಾಗಿತ್ತು. But now they have knowledge. ಅವರಿಗೆ ಜ್ಞಾನ ಉಂಟಾಯಿತು. Amen. Amen. They knew the difference. ಈಗ ಒಳ್ಳೆದು ಕೆಟ್ಟದ್ದು ಯಾವುದು ಗೊತ್ತಾಯಿತು. Now based on this knowledge, ಈ ಜ್ಞಾನದ ಮೇಲೆ man started making choices not by partaking of life but by making choices based on the knowledge he had right now because of the tree of the fruit he partook. ಮನುಷ್ಯನು ಆದುಕೊಂಡಂತ ವಿಚಾರ ಜೀವ ವೃಕ್ಷವಾಗಿರುವ ಅದನ್ನ ಆದುಕೊಳ್ಳದೆ ಜ್ಞಾನವು ಎಂಬುದಾಗಿ ಹೇಳತಕ್ಕಂತ ಅದನ್ನ ಆದುಕೊಳ್ಳುವ ಹಾಗೆ ಜ್ಞಾನವನ್ನು ಪಡ್ಕೊಂಡ. The problem here, ಇಲ್ಲಿ ಸಮಸ್ಯೆ ಏನಂತಂದ್ರೆ, because this is totally opposed to the knowledge of God. ಅಂದ್ರೆ ಇದು ದೇವ ಜ್ಞಾನಕ್ಕೆ ವಿರೋಧವಾದಂತ ಜ್ಞಾನ. And today if you see the knowledge, ಇವತ್ತು ಪ್ರಪಂಚದ ಜ್ಞಾನವನ್ನು ನೋಡುವುದಾದರೆ today's knowledge is opposing God. ಅಂದ್ರೆ ಇವತ್ತು ಜ್ಞಾನವೆಲ್ಲವೂ ದೇವರಿಗೆ ವಿರೋಧವಾದದ್ದೇ. People have conferences. ಇವತ್ತು ಜನರು ಕಾನ್ಫರೆನ್ಸ್ಗಳು ಇಟ್ಕೊಂಡಿರ್ತಾರೆ. What is the question? ಏನು ಸಮಸ್ಯೆ? ಅಲ್ಲಿ ಪ್ರಶ್ನೆ ಏನು? Who am I? ನಾನ್ ಯಾರು? Who am I? ನಾನ್ ಯಾರು? Somebody says, I know who we are. ಇನ್ನೊಬ್ರು ಹೇಳ್ತಾರೆ ನೀನ್ ಯಾರು ಅಂತ ನನಗೆ ಗೊತ್ತು ಎಂಬುದು ಹೇಳ್ತಾರೆ. He said my great grandfather was a monkey. ಒಬ್ಬ ಹೇಳ್ತಾನೆ ನಮ್ಮ ಮುತ್ತಾತ ಆಗಿದ್ದನು ಕೋತಿಯಾಗಿದ್ದ. And everybody says, okay, we'll give him a Nobel Prize. ಈ ಕೋತಿ ಅಂತ ಹೇಳಿದ್ನಲ್ಲ ಇವನಿಗೊಂದು ನೋಬೆಲ್ ಪ್ರೈಸ್ ಕೊಡುವಂತ ಕೋತಿ ಮನುಷ್ಯನಿಗೆ ಕೊಟ್ಬಿಡ್ತಾರೆ. Somebody said we are great grandfather came from a piece of slime on some slimy sea. ಅಂದ್ರೆ ಸಮುದ್ರ ಮೇಲೆ ಇದ್ದಂತ ಒಂದು ಚಿಕ್ಕ ಕ್ರಿಮಿಯ ಮೂಲಕವಾಗಿ ಆ ಯುಗಕ್ಕೂ ಮುಂಚೆ ಇದ್ದಂತ ಕ್ರಿಮಿ ಮೂಲಕವಾಗಿ ಉಂಟಾದವರು ನಾನು ಎಂಬುದಾಗಿ ಇನ್ನೊಂದು ಗುಂಪು ಜನ ಹೇಳ್ತಾರೆ. And so one person says, God, I am God, there's no God. ಇನ್ನೊಬ್ಬ ಹೇಳ್ತಾನೆ ದೇವರ, ನಾನೇ ದೇವರು, ಎಲ್ಲಿ ದೇವರು? ನಾನೇ ದೇವರು ಎಂಬುದಾಗಿ ಇನ್ನೊಬ್ಬ ಮುಟ್ಟಾಳ ಹೇಳ್ತಾನೆ. So when man partook of this knowledge, ಮನುಷ್ಯನು ಇಂಥ ಜ್ಞಾನವನ್ನು ಹೊಂದಿಕೊಂಡ ತಕ್ಷಣ he refused the life itself. ದೇವ ಜೀವವನ್ನವೇ ಏನು ಮಾಡಿಬಿಟ್ಟ, ಅವನು ತಳ್ಳಿಬಿಟ್ಟು, and he went far away because the Bible says his knowledge was polluted. ಅಂದ್ರೆ ಅವನ ಜ್ಞಾನವು ಏನಾಗಿತ್ತು, ಅದು ಕೆಟ್ಟು ಹೋಯಿತು ಎಂಬುದಾಗಿ ನೋಡುತ್ತೇವೆ. In the book of Romans, the first chapter, ರೋಮರ್ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, the Bible says they were far away from
from God because they did not retain God in their knowledge. ಅಂದರೆ ಅವರು ದೇವರಿಂದ ದೂರವಾದರು ಕಾರಣ ಅವರು ದೇವರನ್ನು ಅರಿಯದೇ ಹೋದದ್ರಿಂದ ಎಂಬುದಾಗಿ ನೋಡುತ್ತೇವೆ. The Romans chapter 1 says that their heart was darkened because they rejected life and they partook of knowledge. ಅವರು ರೋಮರಲ್ಲಿ ಹೇಳುತ್ತದೆ ಅವರ ಹೃದಯವು ಕತ್ತಲೆ ಆಗಿ ದೇವರನ್ನು ತಿರಸ್ಕರಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. But something beautiful happened. ಆದರೆ ಸುಂದರವಾದ ಒಂದು ಕಾರ್ಯ ನಡೆಯಿತು. Jesus loves you and me so much. ಯೇಸು ಕ್ರಿಸ್ತನು ನಿನ್ನನ್ನು ನನ್ನನ್ನು ಪ್ರೀತಿಸಿದ ಕಾರಣ Hallelujah. ಹಲ್ಲೆಲೂಯಾ. He saw man had fallen away from him. ಮನುಷ್ಯನು ದೇವರಿಂದ ದೂರವಾಗಿದ್ದನ್ನ ದೇವರು ಕಂಡರು. So the Bible says, ಆಗ ದೇವರ ವಾಕ್ಯ ಹೇಳುತ್ತದೆ, the Lord made for him a dress of a skin of an animal. ಆಗ ದೇವರು ಮನುಷ್ಯನನ್ನ ಪ್ರೀತಿಸಿದ ಕಾರಣ ಒಂದು ಪ್ರಾಣಿಯ ಚರ್ಮವನ್ನು ಅವನ ಮೇಲೆ ಹೊದಿಸಿದನು ಎಂಬುದಾಗಿ ನೋಡುತ್ತೇವೆ. Man tried to cover his nakedness with fig leaves. ಮನುಷ್ಯನು ಆತನ ಅಂಜೂರದ ಎಲೆಗಳಿಂದ ತನ್ನ ಮಾನವನ್ನು ಮುಚ್ಚಿಕೊಳ್ಳಕ್ಕೆ ಪ್ರಯತ್ನ ಪಟ್ಟ. What does fig leaves refer to? ಅಂಜೂರದ ಎಲೆ ಯಾವುದನ್ನು ಸೂಚಿಸುತ್ತದೆ? My efforts to cover my sin. ನನ್ನ ಪಾಪವನ್ನ ನಾನು ಮುಚ್ಚಿಕೊಳ್ಳುವುದಕ್ಕಾಗಿ ನನ್ನ ಪ್ರಯಾಸ is just as how fig leaves cannot adequately cover your nakedness. ಯಾವ ರೀತಿಯಲ್ಲಿ ಒಂದು ಅಂಜೂರದ ಎಲೆ ತನ್ನ ಪಾಪವನ್ನು ಮುಚ್ಚಕ್ಕಾಗತ್ತೆ, it cannot be possible. ಅದು ಆಗೋದಕ್ಕೆ ಸಾಧ್ಯತೆ ಇಲ್ಲ. That's how my attempt to cover my sin is. ಅದೇ ರೀತಿಯಲ್ಲಿ ನನ್ನ ಪಾಪವನ್ನು ಮುಚ್ಚಿಕೊಳ್ಳೋದಕ್ಕೆ ಅದೇ ರೀತಿಯಲ್ಲಿ ಆಗಿದೆ. But God the Father, God himself clothed man with the skin of an animal. ಆದರೆ ದೇವರೇ ಆತನು ಬಲಿಯನ್ನು ಕೊಟ್ಟು ಆ ಚರ್ಮದಿಂದ ಅವನ ಪಾಪವನ್ನ ರಕ್ತದಿಂದ ಪಾಪ ಪರಿಹಾರಕ್ಕಾಗಿಯೂ ಚರ್ಮವನ್ನು ಅವನ ಮಾನವನ್ನು ಮುಚ್ಚಿದ್ರು ಎಂಬುದನ್ನು Look at somebody and tell somebody, Jesus loves me. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ. ನೀನು ಎಂತ ಪಾಪ ಮಾಡಿದ್ರು ಸರಿ. People were standing this side of the pulpit. ಪುಲ್ಪಿಟ್ ಕಡೆ ಈ ಕಡೆ ನಿಂತ್ಕೊಂಡು ಜನರು, we also made big mistakes. ನಾವು ಕೂಡ ದೊಡ್ಡ ತಪ್ಪುಗಳು ಮಾಡಿದ್ದೇವೆ ಅಂತ. We look so good now. ನಾವು ಇವಾಗ ಚೆನ್ನಾಗಿ ಕಾಣ್ತೇವೆ ಇಲ್ಲಿ ಪುಲ್ಪಿಟ್ ಅಲ್ಲಿ. But we are made mistakes. ನಾವು ಕೂಡ ತಪ್ಪುಗಳನ್ನು ಮಾಡ್ತೇವೆ. We all need the precious blood of the lamb to wash our sins clean. ಆತನ ಅಮೂಲ್ಯವಾದ ರಕ್ತದಿಂದಲೇ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಯಿತು. Amen. ಆಮೆನ್. Hallelujah. Hallelujah. ಪ್ರಾಣಿಯ ಚರ್ಮದಿಂದ ಮುಚ್ಚಿಕೊಂಡರು. Remember, for a skin to be peeled off an animal, the animal had to lose its life. ಒಂದು ವೇಳೆ ಚರ್ಮವನ್ನ ಪ್ರಾಣಿಯಿಂದ ತೆಗಿಬೇಕಂದ್ರೆ ಅದು ಪ್ರಾಣವನ್ನ ಬಿಡಬೇಕಾಗುತ್ತೆ. It was pointing to the Lamb of God who takes away the sin of the world. ಅಂದ್ರೆ ಅನೇಕ ವರ್ಷಗಳ ನಂತರ ಶಿಲ್ವೆ ಮೇಲೆ ಮರಣವಾಗಿರತಕ್ಕಂಥ ಯಜ್ಞದ ಕುರಿಯಾಗಿರುವ ಯೇಸು ಕ್ರಿಸ್ತನನ್ನ ಅದು ಸೂಚಿಸುವಂತದ್ದಾಗಿರ್ತದೆ. Amen. Hallelujah. Amen. Amen. You read in the Bible there is so much of sacrifices. ಬೈಬಲ್ ಅಲ್ಲಿ ಅನೇಕ ಬಲಿಗಳನ್ನು ಕುರಿತು ನಾವು ಹಳೆಯ ಒಡಂಬಡಿಕೆಯಲ್ಲಿ ಓದುತ್ತೇವೆ. Why so much of sacrifice? ಯಾಕೆ ಅಷ್ಟೊಂದು ಬಲಿಗಳನ್ನು? It was a type and a shadow of what will happen because the perfect Lamb of God will die for us. ಅಂದರೆ ಮುಂದೆ ನಡೆಯಬೇಕಾಗಿರತಕ್ಕ ಯಜ್ಞದ ಕುರಿಮರಿಯಾಗಿ ಯಾವ ಕಲಂಕವೂ ಇಲ್ಲದಾಗಿರುವ ಆತನು ಬಲಿಯಾಗುವುದನ್ನೇ ಇವುಗಳೆಲ್ಲವೂ ಮಾದರಿಯಾಗಿ ತೋರಿಸತಕ್ಕದಾಗಿದೆ. Peter says we are not cleaned by an animal's blood, by the incorruptible blood of the Lord Jesus himself. ಪೇತ್ರನು ಹೇಳುತ್ತಾನೆ, ನಾವು ನಶಿಸಿ ಹೋಗುವ ಪ್ರಾಣಿಗಳ ರಕ್ತದಿಂದ ನಮ್ಮ ಪಾಪ ಪರಿಹಾರಗಳಾಗಿಲ್ಲ, ಆದರೆ ನಿಷ್ಕಳಂಕವಾಗಿರುವ ಆತನ ಯಜ್ಞದ ಕುರಿ ಆತನ ರಕ್ತದಿಂದಲೇ ನಮ್ಮ ಪಾಪಗಳು ಪರಿಹಾರವಾಯಿತು ಎಂಬುದಾಗಿ. Hallelujah. ಆಮೆನ್. In the Old Testament, they used to bring an animal to the altar. ಹಳೆ ಒಡಂಬಡಿಕೆ ದಿನಗಳಲ್ಲಿ ಪ್ರಾಣಿಗಳನ್ನ ತೆಗೆದುಕೊಂಡು ಅವರು ವೇದಿಕೆಗೆ ತೆಗೆದುಕೊಂಡು ಬರೋರು. There's a man, ಅಲ್ಲಿ ಮನುಷ್ಯನು, there's an animal. ಅಲ್ಲಿ ಪ್ರಾಣಿ ಇರೋದು. Both of them come to the altar. ಇಬ್ಬರು ಅವರು ವೇದಿಕೆಗೆ ಬರುವರು. Who's made the mistake? Was it the animal or the man? ಈಗ ಪಾಪ ಮಾಡಿದ್ದು ಮನುಷ್ಯನೋ ಪ್ರಾಣಿಯ? Very good. ಕರೆಕ್ಟ್. Because that poor animal didn't make any mistake. ಯಾಕಂದ್ರೆ ಆ ಪಾಪ ಪ್ರಾಣಿ ಯಾವ ತಪ್ಪನ್ನು ಮಾಡಿರಲಿಲ್ಲ. But the priest, ಆದರೆ ಈ ಯಾಜಕನು, he examines the man. Examines the animal. ಅವನು ಏನ್ ಮಾಡ್ತಾನೆ, ಈ ಪ್ರಾಣಿಯನ್ನ ನೋಡ್ತಾನೆ ಸರಿ ಐತಾ ಅಂತ. Mistake man, ಮಾಡಿದ್ದು ತಪ್ಪು ಮನುಷ್ಯ. examination is the animal. ಆದರೆ ಅವನಿಗೆ ಪರೀಕ್ಷೆ ಬಂದು ಯಾರಿಗೆ ಅಂತಂದ್ರೆ ಪ್ರಾಣಿಗೆ. Looks at the animal to see if its eyes are okay, if its leg is okay. ಅಲ್ಲ ಮೇಲಿಂದ ಕೆಳಗೆ ನೋಡ್ತಾನೆ, ಕಣ್ಣು ಕಿವಿ ಎಲ್ಲ ಕಾಲೆಲ್ಲ ಸರಿ ಇದೆ ಮುರಿದೋಗಿದೆಯಾ ಎಂಬುದಾಗಿ ನೋಡ್ತಾನೆ. If it's okay, ಎಲ್ಲ ಸರಿಯಾಗಿದ್ರೆ the animal will be slaughtered. ಆ ಮನುಷ್ಯನ ಪರವಾಗಿ ಪ್ರಾಣಿ ಕೊಲ್ಲಲ್ಪಟ್ಟು, the blood will be spilled, ರಕ್ತವು ಚೆಲ್ಲಲ್ಪಟ್ಟು, and the man would go home free. ಆಗ ಮನುಷ್ಯನು ಬಿಡುಗಡೆ ಆಗಿ ಮನೆಗೆ ಹಿಂತಿರುಗಿ ಹೋಗ್ತಿದ್ದ. Is it fair? ಇದು ಸರಿಯಾಗಿದೆಯಾ? Doesn't look fair. ಅದು ಸರಿ ಅನ್ನಿಸ್ತದ? No. ಇಲ್ಲ. Isn't it? ಹೌದಾ ಇಲ್ಲ? Man makes a mistake. ಮನುಷ್ಯನ್ ತಪ್ಪು ಮಾಡ್ತಾನೆ.
the lamb dies. ಪಾಪ ಕುರಿಮರಿ ಸಾಯ್ತದೆ. Is it fair? ಸರಿ ಅದು? But remember, ಅದು ಯೋಚನೆ ಮಾಡ್ರಿ, when Jesus died for you and me, ಕಲ್ವಾರಿ ಶಿಲುಬೆ ಮೇಲೆ ಯೇಸು ಕ್ರಿಸ್ತ ನಿನಗೋಸ್ಕರ ನನಗೋಸ್ಕರ ಮರಣವನ್ನು ಹೊಂದಿದಾಗ even that is not fair. ಅದು ಕೂಡ ಸರಿಯಾದದಲ್ಲ. I make a mistake, ನಾನು ಪಾಪ ಮಾಡಿದೆ, he dies for me. ಆತ ನನಗೋಸ್ಕರ ಪ್ರಾಣವನ್ನು ಬಿಟ್ಟ. Amen. ಆಮೆನ್, Amen. ಆಮೆನ್. It's not fair. ಅದು ಸರಿಯಾದದಲ್ಲ. I don't understand ನನಗೆ ಅರ್ಥವಾಗ್ತಾ ಇಲ್ಲ how much he loves me. ಎಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಪ್ರೀತಿಸ್ತಾರಂದ್ರೆ. But one thing I know, ಆದ್ರೆ ಒಂದು ಕಾರ್ಯ ಮಾತ್ರ ಗೊತ್ತು, the Bible says that God is love. ದೇವರ ವಾಕ್ಯ ಹೇಳಿದೆ ದೇವರೇ ಪ್ರೀತಿಯಾಗಿದ್ದಾನೆ. He loves you so much. ಆತನ ಎಷ್ಟು ಮಟ್ಟಿಗೆ ನಮ್ಮನ್ನು ಪ್ರೀತಿಸ್ತಾರೆ. You love the Lord? ನೀವು ದೇವರನ್ನ ಪ್ರೀತಿಸ್ತೀರಾ? How many of you love the Lord? Let me see you lifting hands saying ಎಷ್ಟು ಜನ hallelujah. ದೇವರನ್ನ ಯೋಚನೆ ಮಾಡ್ಕೊಳ್ರಿ. The Bible tells you over and over again that he loves you. ಮತ್ತೆ ಮತ್ತೆ ವೇದದಲ್ಲಿ ನಾವು ನೋಡುವಾಗ ಆತ ನಮ್ಮನ್ನು ಪ್ರೀತಿಸ್ತಾರೆ ಎಂಬುದಾಗಿ ಹೇಳುವುದನ್ನು ನೋಡುತ್ತೇವೆ. So that you can be free from the condemnation of sin. ಕಾರಣ ನೀನು ಪಾಪದ ಪಶ್ಚಾತ್ತಾಪದಿಂದ ನೀವು ಹೊರಗೆ ಪಾಪ ಅನ್ನುವ ಕುರಿತು ಇರುವ ಅರಿವಿನಿಂದ ಹೊರಗೆ ಬರಬೇಕು ಎಂಬುದಾಗಿ ಹೇಳಿ. But the same, ಏವಾಳನ್ನ ಪ್ರಶ್ನೆ ಕೇಳಿದಂತವನು, did God really say? ಆ ದೇವರು ಹೇಳುವುದರ ನಿಜವಾಗಿಯೂ? Today the devil is asking many of us. ಅದೇ ರೀತಿಯಲ್ಲಿ ಸೈತಾನ ಇವತ್ತು ಕೂಡ ಕೇಳುತ್ತಿದ್ದಾನೆ, Did God really love you? ನಿಜವಾಗಿ ದೇವರು ನಿನ್ನನ್ನು ಪ್ರೀತಿಸ್ತಾರಾ? Did he really love you? ನಿನ್ನನ್ನು ನಿಜವಾಗಿ ಯೇಸು ಪ್ರೀತಿಸ್ತಾರಾ? If he loved you, ಆತನನ್ನು ಪ್ರೀತಿಸಿರುವುದಾದರೆ why are you going through this trouble? ಯಾಕೆ ಈ ಸಮಸ್ಯೆಗಳನ್ನು ಬರಬೇಕಾಗಿತ್ತು? The same devil. ಅದೇ ಸೈತಾನನು, The same devil ಅದೇ ಪಿಚಾಚಿ wants to deceive you and deceive me. ಈ ಸಂಜೆ ನಿಮಗೆ ಮತ್ತೊಂದು ಸತಿ ಹೇಳ್ತೀನಿ ಕೇಳ್ರಿ. Brother Charles and I were discussing about how the devil in different ways he deceives us. ಚಾರ್ಲ್ಸ್ ನಾವು ಅವರು ಮಾತಾಡ್ತಿದ್ವಿ ಯಾವ ಯಾವ ವಿಧಗಳಲ್ಲಿ ಸೈತಾನ ಕ್ರಿಯೆ ಮಾಡ್ತಿದ್ದಾನೆ ಎಂಬುದಾಗಿ. He is a master deception. ಆತನು ವಂಚಿಸೋದ್ರಲ್ಲಿ ಆತನು ಯಜಮಾನನಾಗಿದ್ದಾನೆ. He only throws questions at you. ಅವನು ಬೇರೆ ಏನು ಮಾಡಲ್ಲ, ಬೇರೆ ಪ್ರಶ್ನೆ ಹಾಕ್ಬಿಡ್ತಾನೆ ನಿನ್ ತಲೆ ಒಳಗೆ, ನೀನೇ ಉತ್ತರ ತಲೆ ಕೆಡಿಸ್ಕೋಬೇಕು. You know that Jesus loves you. ನಿನಗೆ ಯೇಸು ಪ್ರೀತಿಸ್ತಾನೆ ಚೆನ್ನಾಗಿ ಗೊತ್ತು. The Bible says Jesus loves you. ಬೈಬಲ್ ಕ್ಲೀನ್ ಆಗಿ ಹೇಳ್ತದೆ, ತೋರಿಸ್ತದೆ ಆತ ನಮ್ಮನ್ನು ಪ್ರೀತಿಸ್ತಾನೆ ಎಂಬುದಾಗಿ. But he is asking you, if why are you going through this trouble? If the church pastor keeps telling you God loves you, but why am I going through this trouble? ಒಂದು ವೇಳೆ ಪಾಸ್ಟರ್ ಪುನಃ ದೇವರು ಪ್ರೀತಿಸ್ತಾನೆ ಹೇಳ್ತಿದ್ರು ಕೂಡ ನಿನ್ನ ಮನಸ್ಸಲ್ಲಿ ಅವನು ಹಾಕಿದ ಪ್ರಶ್ನೆ ಏನಾಯ್ತದೆ, ಹೌದು ದೇವ್ರ ಪ್ರೀತಿ ನನ್ಗೆ ಯಾಕಿದೆಲ್ಲ ಆಗ್ಬೇಕಾಗಿತ್ತು ಎಂಬ ಪ್ರಶ್ನೆಯನ್ನ ಹಾಕ್ಬಿಡ್ತಾನೆ. But I want to talk to you this evening. ನಾನು ಈ ಸಂಜೆ ನಿಮಗೆ ಹೇಳಕ್ ಇಷ್ಟಪಡ್ತೇನೆ, how powerful the scripture is. ದೇವರ ವಾಕ್ಯ ಎಷ್ಟು ಶಕ್ತಿಯುತವಾಗಿದೆ ಅಂದ್ರೆ to set you free from an evil or a condemning conscience. ಎಂತ ವಿಧವಾದ ಕೆಟ್ಟದಾಗಿಯೂ ಮತ್ತು ಅಪರಾಧ ಮನಸ್ಸುಳ್ಳತಕ್ಕಂಥ ನಿಮ್ಮನ್ನು ಅದು ಬಿಡುಗಡೆ ಮಾಡಕ್ಕೆ ಶಕ್ತವಾಗಿದೆ ದೇವರ ವಾಕ್ಯ. Amen. Amen. What I'm sharing with you is very important. ಒಂದು ವಾಕ್ಯ ತುಂಬಾ ಮುಖ್ಯವಾದದ್ದು. We can sing hallelujah and praise the Lord. ನಾವು ಎಷ್ಟು ಕರ್ಚೆ hallelujah praise the Lord ಹೇಳಬಹುದು. But when you stand before God, ಆದ ದೇವರ ಮುಂದೆ ನಿಂತಾಗ, if you have a condemned conscience, ನಿನ್ನ ಮನಸ್ಸಾಕ್ಷಿ ನಿನ್ನನ್ನೇ ಕುರಿತು ಸಾಕ್ಷಿ ಕೆಟ್ಟ ಸಾಕ್ಷಿ ಹೇಳುವುದಾದರೆ, you will never be able to face God straight. ನೀನು ದೇವರನ್ನು ನೇರವಾಗಿ ಆತನನ್ನ ಮುಖಾಮುಖವಾಗಿ ನೋಡಕ್ ಸಾಧ್ಯತೆ ಇರುವುದಿಲ್ಲ. If for example somebody owed you money, ನಿಮ್ಮ ಹತ್ರ ಯಾರಾದರೂ ದುಡ್ಡು ತಗೊಂಡಿದ್ದಾರೆ ಇಟ್ಕೊಳ್ಳುವ ಅಥವಾ ಕೊಟ್ಟಿದ್ದಾರೆ ಇಟ್ಕೊಳ್ಳುವ. okay, and so what happens, you have received the money from somebody else. ನೀ ಯಾರ ಹತ್ರ ಸಾಲ ತಗೊಂಡಿರ್ತೀನಿ ಇಟ್ಕೊಳ್ಳುವ. You said next week I'll give it to you. ಬರೋ ವಾರ ನಿಮಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತೀವಿ ಇಟ್ಕೊಳ್ಳುವ. Next week you don't have the money to give back. ಒಂದು ವೇಳೆ ಬರೋ ವಾರದಲ್ಲಿ ದುಡ್ಡು ಕೊಡೋದಕ್ಕೆ ನಿಮ್ಮ ಹತ್ರ ಇರೋದಿಲ್ಲ. You are both coming to the same church. ಆದ್ರೆ ಇಬ್ರು ಒಂದೇ ಸಭೆಗೆ ಬರ್ತಿದ್ದೀರಾ. And so now when you see the person sitting there, ಆ ಮನುಷ್ಯ ಅಲ್ಲಿ ಕೂತಿರೋದನ್ನ ನೋಡಿದ ತಕ್ಷಣ you probably will sit right on one corner. ನೀನೆಲ್ಲಾರು ಆ ಮನುಷ್ಯ ಮುಖಕ್ಕೆ ಬೀಳದಂತೆ ಮೂಲೆಯಲ್ಲಿ ಎಲ್ಲಾರು ಕೂತಿರ್ತಿ. Why? ಯಾಕೆ? Defiled conscience. ಯಾಕಂದ್ರೆ ಅವ್ನು ನೋಡಿದ್ರೆ ನಾನು ಏನ್ ಹೇಳ್ಬೇಕಪ್ಪ ಆತನಿಗೆ ಅಂತೇಳಿ ಮುಖವನ್ನು ಮರೆ ಮಾಡಿಕೊಂಡಿರ್ತಿ. Correct? ಹೌದಾ ಇಲ್ಲ? Yes. Now pastor knows the story. ಪಾಸ್ ಅವರಿಗೆ ಕತೆ ಗೊತ್ತು. He says, you owe this person, so I'm going to pay the person the money which you are supposed to owe him. ಆಗ ಪಾಸ್ ವಿಷಯ ಗೊತ್ತಾಗಿ ಆಯ್ತು ಬಿಡಿ
ನೀವು ಕೊಡ್ಬೇಕಾಗಿದ್ದು ಅವ್ರು ಕೊಡ್ಬೇಕಾಗಿದ್ದ ದುಡ್ಡನ್ನ ನಾನೇ ಕೊಟ್ಟು ಬಿಡ್ತೀನಿ ಎಂಬುದಾಗಿ ನಿಮ್ಮ ಪರವಾಗಿ ಅವ್ರು ಕೊಟ್ಟು ಬಿಡ್ತೀನಿ. So what happens is, you do not know pastor gave the money. ನಿಮಗೆ ಗೊತ್ತಿಲ್ಲ ಪಾಸ್ಟರ್ ಅವರು ನಿನ್ನ ಸಾಲವನ್ನ ತೀರ್ಸೋದಕ್ಕೆ ಅವರಿಗೆ ದುಡ್ಡು ಕೊಟ್ಬಿಟ್ರು ಎಂಬುದಾಗಿ. Because pastor knows he gives the money. ಪಾಸ್ಟರ್ ಗೊತ್ತಾಯ್ತು ಪಾಪ ನಿನ್ನ ಮುಖ ಮಾಡ್ಕೊಂಡಿರೋದು, ಅದಕ್ಕೋಸ್ಕರ ಪಾಸ್ಟರ್ ಕೊಟ್ಬಿಟ್ರು ಇಟ್ಕೊಳ್ಳುವ. So you're not a debtor anymore. ಈಗ ಇನ್ನು ಮುಂದೆ ನೀನು ಸಾಲಗಾರನಲ್ಲ. But you do not know pastor gave the money. ಆದ್ರೆ ನಿನಗೆ ಗೊತ್ತೇ ಇಲ್ಲ ನೀನು ಸಾಲವನ್ನು ಪಾಸ್ಟರ್ ತೀರ್ಸ್ಬಿಟ್ರು ಎಂಬುದಾಗಿ The ಇಟ್ಕೊಳ್ಳುವ. next Sunday, ಬರೋ ಭಾನುವಾರ if this person is sitting somewhere next to you, ನಿನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ರೆ you won't even turn that side to sing. Say ಅಯ್ಯೋ praise the ಈ Lord. ಮುಖ ನೋಡಕ್ಕೂ ನಿನಗೆ ಯಾಕಪ್ಪ ಇವನು ಬಂದು ಇಲ್ಲೇ ಕೂತ್ಕೊಂಡ್ಬಿಟ್ನಲ್ಲ ಎಂಬುದಾಗಿ ನಿನ್ನ ಮನಸ್ಸಲ್ಲಿ ಅನಿಸ್ತದೆ. Why? ಯಾಕೆ? Defiled conscience. ಅದೇ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಚುಚ್ಚುವಂತದಾಗಿರತಕ್ಕದಾಗಿದೆ. If you knew pastor settled the money on your behalf, ಒಂದು ವೇಳೆ ಪಾಸ್ ದುಡ್ಡು ಅವನ ಮುಖಕ್ಕೆ ಬಿಸಾಕ್ಬಿಟ್ರು ಅಂತ ಗೊತ್ತಾದರೆ you will go and say praise the Lord, hallelujah. ನೀನೇ ಮುಖ ಮುಂದೆ ಹೋಗಿ ಪ್ರೈಸ್ ಆಡ್ಬೋದ ಚೆನ್ನಾಗಿದ್ದೀರ ಅಲ್ಲೆಲ್ಲೂಯ ಅಂತಿದ್ದೆ. Why? ಯಾಕೆ? You know that pastor has paid. ಯಾಕಂದ್ರೆ ನಿನಗೆ ಗೊತ್ತು ಪಾಸ್ ದುಡ್ಡನ್ನ ಕೊಟ್ಬಿಟ್ರು. But today in the church, ಇವತ್ತು ಸಭೆಯಲ್ಲಿ we are having a defiled conscience. ನಮ್ಮ ಮನಸಾಕ್ಷಿಯಲ್ಲಿ ಕೆಟ್ಟ ಹೋಗಿರತಕ್ಕ ಮನಸಾಕ್ಷಿ ಉಳ್ಳವರಾಗಿ. Why? ಯಾಕೆ? You do not know fully that Jesus paid for your sin. ಯೇಸು ನಿನ್ನ ಪಾಪಕ್ಕಾಗಿ ಪರಿಹಾರವನ್ನ ಮಾಡಿಬಿಟ್ರು ಎಂಬುದಾಗಿ ನೀನು ಅರಿಯದೇ ಇರೋದ್ರಿಂದ. And the devil has nothing you owe to the devil. ಹಾಗಾಗಿ ನೀನು ಸೈತಾನಿಗೆ ಯಾವ ವಿಧದಲ್ಲೂ ಸಾಲಗಾರನಲ್ಲ. But when he calls you a thief and he calls you a liar, ಒಂದು ವೇಳೆ ಸುಳ್ಳುಗಾರ ಕಳ್ಳ ಎಂಬುದಾಗಿ ನಿನ್ನನ್ನು ಕರೆಯುವಾಗ, when he asks you questions that when you are going to church and praising the Lord, there is no miracle happening in your life. ನಿನ್ನ ಜೀವಿತದಲ್ಲಿ ಸಭೆಗೆ ಹೋಗ್ತೀಯ ಕೂಗ್ತಿ ಎಲ್ಲ ಮಾಡ್ತೀಯ, ನಿನ್ನ ಜೀವಿತದಲ್ಲಿ ಅದ್ಭುತವೇ ಆಗ್ತಿಲ್ಲ ಎಂಬುದಾಗ You like Eve say yes 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 amen amen, you have a defiled conscience. ಆಗ ನೀನು ಹೌದೌದು ಒಪ್ಪಿಕೊಂಡಿದ್ರೆ ಏನರ್ಥ ಅಂದ್ರೆ ನೀನು ಆ ಕೆಟ್ಟ ಸತ್ತ ಮನಸ್ಸಾಕ್ಷಿ ಇಟ್ಕೊಂಡಿದ್ದೀನಿ ಅಂತ ಅರ್ಥ. But with this defiled conscience, ಆದ್ರೆ ಬೇರೆ ಒಂದು ಮನಸ್ಸಾಕ್ಷಿಯೊಂದಿಗೆ you will never be able to approach God ನೀನ್ ದೇವರ ಸಮ್ಮುಖದಲ್ಲಿ ಹೋಗಕ್ಕಾಗಲಾರದಂತೆ, with the freedom of a child. ಮಗುವ ಹಾಗೆ ಬಿಡುಗಡೆ ಆಗಿ ಹೋಗದಂತೆ This defiled conscience keeps you from God. ನಿನ್ನನ್ನು ಆ ಕೆಟ್ಟ ಮನಸ್ಸಾಕ್ಷಿ ನಿನ್ನನ್ನು ದೇವರಿಂದ ದೂರ ಮಾಡ್ತದೆ. In the book of John, the 8th chapter, ಯೋವಾನು 8ನೇ ಅಧ್ಯಾಯದಲ್ಲಿ ಹೇಳ್ತದೆ, you know the story of the woman who was caught in adultery. ಒಬ್ಬ ಸ್ತ್ರೀ ವ್ಯಭಿಚಾರದಲ್ಲಿ ಹಿಡಿಯಲ್ಪಟ್ಟ ಒಬ್ಬ ಸಹೋದರಿ ಗೊತ್ತು, ನಮಗೆ ಗೊತ್ತು. All of you know the story. ನಮ್ಮೆಲ್ಲರಿಗೂ ವಿಷಯ ಗೊತ್ತು. We are not going there. ನಾವಲ್ಲಿ ಹೋಗುದಿಲ್ಲ. But the Bible says, ಆದ್ರೆ ಬೈಬಲ್ ಹೇಳ್ತದೆ, when Jesus said, "Who is sinless, throw the first stone." ಆಗ ಯೇಸು ಹೇಳಿದ ಮಾತೇನೆಂದ್ರೆ, ನಿಮ್ಮಲ್ಲಿ ಪಾಪ ಮಾಡದಿದ್ದವನು ಮೊದಲು ಕಲ್ಲನ್ನು ಬಿಸಾಡಿ ಎಂಬುದಾಗಿ ಹೇಳಿದ್ರು. It says in John 8:9, ಅಲ್ಲಿ ಯೋವಾನ್ 8:9 ಹೇಳ್ತದೆ, those who heard it ಇದನ್ನ ಕೇಳಿದವರು were convicted by their own conscience ಅವರ ಮನಸ್ಸಾಕ್ಷಿಯಲ್ಲಿ ಅವರು ಚುಚ್ಚಲ್ಪಟ್ಟವರಾಗಿ and went one by one. ಒಬ್ಬೊಬ್ಬರಾಗಿ ಹೋಗ್ಬಿಟ್ರು ಎಂಬುದಾಗಿ. Who convicted them? ಯಾರು ಅವರ ಪಾಪವನ್ನು ಕುರಿತು ಅರಿವು ಮೂಡಿಸಿದ್ದು? It was not the devil. ಅದು ಸೈತಾನನಲ್ಲ. It was not the Lord. ಅದು ದೇವರಲ್ಲ. It was their own conscience. ಅವರ ಮನಸ್ಸಾಕ್ಷಿ ಅವರಿಗೆ ತಪ್ಪು ಎಂಬುದಾಗಿ ನಿರ್ಣಯಿಸುತ್ತಿತ್ತು. Amen. ಆಮೆನ್. Amen. ಆಮೆನ್. Inside you, your conscience is very powerful. ನಿನ್ನ ಮನಸ್ಸಾಕ್ಷಿಯು ತುಂಬಾ ಅದು ಶಕ್ತಿಯುತವಾದದ್ದು. It can convict you. ಅದು ನಿನ್ನನ್ನು ಚುಚ್ಚುವಂತದಾಗಿರ್ತದೆ. How many of us can stand before God and say, "Lord, I thank you for who I am"? ಎಷ್ಟು ಜನ ದೇವರ ಮುಂದೆ ನಿಂತುಕೊಂಡು ನಾನು ಏನಾಗಿದ್ದೀನೋ ಅದಕ್ಕಾಗಿ ನಿನಗೆ ಕೃತಜ್ಞತೆ ಎಂಬುದಾಗಿ ಎಷ್ಟು ಜನ ಹೇಳಕ್ ಸಾಧ್ಯತೆ? Or are you coming to the Lord and saying, "Lord, I'm nothing but a worm, I'm good for nothing, I'm no use to nobody"? ಅಲ್ಲ ಬಿಟ್ಟ ದೇವರ ಮುಂದೆ ಬಂದು ನಾನು ಹುಳ, ಕದ್ದೆ, ಕುಪ್ಪೆ ಎಂಬುದಾಗಿ, ಧೂಳು ಎಂಬುದಾಗಿ ಬರ್ತೀರಾ? I used to make that kind of prayer when I was ನಾನು small. ಆರಂಭದಲ್ಲಿ ಇಂಥ ಪ್ರಾರ್ಥನೆ ಮಾಡ್ತಿದ್ದೆ, ದೇವರೇ ನಾನು Why ಚಿಂತೆ we break that prayer? ಯಾಕೆ ಪ್ರಾರ್ಥನೆ ಮಾಡ್ತಿದ್ದೆ? Because we like the book of Job. ಯಾಕಂದ್ರೆ ಯೋಬ ಪುಸ್ತಕ ನಮಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕಾಗಿ. Job is our good friend. ನಮ್ಮ ಬಹಳ ತುಂಬಾ ಸ್ನೇಹಿತನಾಗಿದ್ದ ಒಳ್ಳೆ ಸ್ನೇಹಿತನು ಯೋಬು. We borrow a lot of things from Job. ಯೋಬ ಹತ್ರ ಅನೇಕ ಕಾರ್ಯಗಳನ್ನು ಕಾಪಿ ಹೊಡ್ಕೊಂತೀವಿ. We say the Lord gives, the Lord takes away. ದೇವರು ಕೊಟ್ಟರು, ದೇವರೇ ತಗೊಂಡ್ರು ಎಂಬುದಾಗಿ ಅವ್ರು ಡೈಲಾಗ್ ಹೊಡಿತಿರ್ತೀವಿ. Blessed be the name of the Lord. ಕರ್ತನಿಗೆ ಕೊಟ್ಟು ತೆಗೆದುಕೊಂಡು ಕರ್ತನಿಗೆ ಸ್ತೋತ್ರ ಅಂತ ಬಿಡ್ತೀವಿ. Amen. Hallelujah. Suppose if Job can give that kind of a dialogue from here, ಒಂದು ವೇಳೆ ಯೋಬು ಇವತ್ತು ಈ ಡೈಲಾಗ್ ಇಲ್ಲಿಂದ ಹೊಡಿತಿದ್ರೆ, you're the judge. ನೀವೆಲ್ಲ ಜಡ್ಜ್ ಅಂತ ಕುಟ್ಕೊಳ್ರಿ. So I'm Job. ನಾನೇ ಯೋಬನ್ ಇಟ್ಕೊಳ್ರಿ. Our dear pastor is the Lord for now. ಈಗ ದೇವರು ಕರ್ತನ ಸ್ಥಾನದಲ್ಲಿ ಪಾಸ್ ಇದ್ದಾರೆ ಇಟ್ಕೊಳ್ವಾ. So I say the Lord gives, ದೇವರು ಕೊಟ್ರು, and the Lord takes away. ದೇವರೇ ತಗೊಳ್ಳೋ ದೇವರು ಅಂತ ಹೇಳಿದ್ರೆ, Blessed be the name of the Lord. ಕರ್ತನಿಗೆ ಸ್ತೋತ್ರ ಅಂತಂದ್ರೆ Who looks better?
ಇದರಲ್ಲಿ ಯಾರು ಒಳ್ಳೆಯವರು ಕಾಣ್ತದೆ, ಅವರ ನಾನಾ? I look good or he ದೇವರ looks good? ಯೋಬ? Job looks good. ಆಗ ದೇವರಿಗಿಂತ ಯೋಬೆ ಒಳ್ಳೆಯವನ ಕಾಣ್ತಾರೆ. Because now you're saying this God will give, he'll take it away. ಆಗ ಕೂತ್ಕೊಂಡು ಜಡ್ಜ್ ಮಾಡೋ ನೀವೇನ್ ಹೇಳ್ತೀರಿ? ಈ ದೇವರು ಯಾವ್ದಪ್ಪ, ಕೊಡ್ತಾನೆ ತಿರ್ಗಾ ತಗೊಳ್ತಾನೆ ಎಂಬುದಾಗಿ ನೀವು ತಿರ್ಗಾಡ್ತೀರಿ. Just imagine you have a small baby. ಒಂದು ವೇಳೆ ನಿಮ್ಮ ಹತ್ರ ಒಂದು ಸುಂದರವಾದ ಮಗು ಇದೆ ಇಟ್ಕೊಳ್ವಾ. You give the baby a chocolate. ನೀವು ಮಗುಗೆ ಚಾಕ್ಲೇಟ್ ಕೊಡ್ತೀರಾ. The chocolate, she's very happy. ಆ ಮಗು ತುಂಬಾ ಖುಷಿಯಾಗಿದೆ ಚಾಕ್ಲೇಟ್ ತಗೊಂಡು. And just as the child is going to take the chocolate, ಅದು ಬಾಯಲ್ಲಿ ಇಡಕ್ ಹೋದಾಗ you take it away. ಮತ್ತೆ ತಗೊಳ್ರಿ ನೀವು ಕೈಯಲ್ಲಿ. That's how you're telling God. ಹಂಗೆ ನೀನ್ ದೇವರ ಕುರಿತು ಸಾಕ್ಷಿ ಕೊಡ್ತಿ, ದೇವರು ಕೊಟ್ರು ದೇವ್ರು ತಗೊಂಡ್ರು ಅಂತ. Some people take it little further. ಇನ್ನು ಕೆಲವರು ಅದಕ್ಕಿಂತ ಇನ್ನು ಹೆಚ್ಚಾಗಿ ಹೋಗ್ತಾರೆ. See, the Lord has given me all the sickness, praise the Lord. ಅಯ್ಯೋ ದೇವರು ಇದೆಲ್ಲ ಕೊಟ್ಬಿಟ್ಟ, ಈ ಕಷ್ಟ ಎಲ್ಲ ನನ್ನ ತಲೆ ಮೇಲೆ ಅಂತ ಹೇಳ್ತಾರೆ ಕೆಲವರು. Oh, God gave me all the sickness. ಎಲ್ಲ ದೇವರೇ ಕಾಯಿಲೆ ಎಲ್ಲ ಕೊಟ್ಬಿಟ್ರು, ನನಗೆ ಏನ್ ಮಾಡೋದು ಅಂತಾರೆ. We blame God for sickness. ನಮ್ಮ ಮೇಲೆ ಬಂದ ಕಾಯಿಲೆಗೆ ದೇವರ ಮೇಲೆ ನಾವು ಅಪರಾಧ ಹೊರಿಸ್ತೇವೆ. The Bible says in Psalm 103, ಕೀರ್ತನೆ 103 ಹೇಳ್ತದೆ, He took care of our sin problem, He took care of our sickness problem. ಆತನು ನಮ್ಮ ಪಾಪದ ಸಮಸ್ಯೆಗಳನ್ನ ಮತ್ತು ರೋಗದ ಸಮಸ್ಯೆಗಳನ್ನು ಹೊತ್ತುಕೊಂಡ್ರು. Why would God take it away if He's the God who gave it to you? ಅದು ತೆಗೆದುಕೊಂಡ ದೇವರು ಮತ್ತೆ ಯಾಕೆ ನಿನಗೆ ಕೊಡ್ತಾನೆ, ತಗೋ ಇಟ್ಕಂತ. What I'm saying is, this is where we pray. ಈ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಿರ್ತೇವೆ. We say, I'm nobody, I'm a worm. ಅಯ್ಯೋ ದೇವರೇ, ನಾನು ಹುಳಪ್ಪ, ಕಡ್ಡಿಯಪ್ಪ, ಧೂಳಪ್ಪ, ತಿಪ್ಪೆಯಪ್ಪ. Where the Bible says, ಬೈಬಲ್ ಹೇಳ್ತದೆ, you're the righteousness of God in Christ Jesus. ಯೇಸು ಕ್ರಿಸ್ತನ ಮೂಲಕವಾಗಿ ನೀವು ನೀತಿವಂತರಾದಿರಿ ಎಂಬುದಾಗಿ ಹೇಳುತ್ತದೆ. Somebody say hallelujah for this. Because what is the meaning of righteousness? ನೀತಿವಂತರು ಅಂದ್ರೆ ಏನ್ ಅರ್ಥ? It means that you can stand before a holy God without guilt, condemnation and shame. ಯಾವ ಒಂದು ನಿರಪರಾಧದ ಅಪರಾಧವು ಇಲ್ಲದವರಾಗಿ, ಮನಸಾಕ್ಷಿಯಲ್ಲಿ ಯಾವುದೋ ನೋವಿಲ್ಲದವರಾಗಿ ದೇವರ ಮುಂದೆ ನಿಂತುಕೊಳ್ಳತಕ್ಕಂಥ ಯೋಗ್ಯತೆ ನೀತಿವಂತರಿಗಿರತಕ್ಕಂಥ ಯೋಗ್ಯತೆ. Are you understanding this? ಅರ್ಥವಾಯ್ತಾ ನಿಮಗೆ ಇದು? That means all my sins are not against me. ಅಂದರೆ ನಾನು ಮಾಡಿದ ಅಪರಾಧಗಳೆಲ್ಲವೂ ನನಗೆ ವಿರೋಧವಾಗಿ ಇನ್ನಿಲ್ಲ. Brother, how can you say that, brother? ಹೆಂಗ್ ಬ್ರದರ್ ನೀವು ಹೇಳಕ್ಕಾಗತ್ತೆ ಇದನ್ನ? You just told me you're from a drug addict background. ನೀವೇ ಹೇಳಿದ್ರಿ ನೀವೊಬ್ಬ ಮಾದಕ ವಸ್ತುಗಳಿಂದ ಹೊರಗೆ ಬಂದವರೆಂಬುದಾಗಿ. I'll give you an example from the Bible. ನಾನು ಬೈಬಲ್ ಇಂದ ನಿಮಗೆ ಕೊಡ್ತೇನೆ. ಪೌಲನು was, when he was Saul, ಆತನು ಸೌಲಾಗಿದ್ದಂತ ವೇಳೆಯಲ್ಲಿ he was instrumental in getting Stephen stoned and killed. ಆತನು ಅನೇಕ ಸಮಯಗಳಲ್ಲಿ he was instrumental in getting Stephen killed. ಹಾಗಾಗಿ ಅವನ ಮೂಲಕವಾಗಿ ಅವನ ಸಾಕ್ಷಿಯಲ್ಲಿ ಸ್ತೆಫನನು ಕೊಲ್ಲಲ್ಪಟ್ಟನೆಂಬುದನ್ನು ನೋಡುತ್ತೇವೆ. He gave the instructions to kill. ಆತನೇ ಕೊಲ್ಲುವುದಕ್ಕಾಗಿ ಅವನು ಅಲ್ಲಿ ಸಾಕ್ಷಿ ಕೊಟ್ಟನು ಎಂಬುದನ್ನು ನೋಡುತ್ತೇವೆ. Then when the Lord touched him, ಆದರೆ ದೇವರು ಅವನು ಮುಟ್ಟಿದಾಗ this is what he says, ಆತನು ಹೀಗೆ ಹೇಳ್ತಾನೆ, I have defrauded no man. ನಾನು ಯಾವ ಮನುಷ್ಯನನ್ನು ಕೂಡ ನಾನು ಏನ್ ಮಾಡಿಲ್ಲ, ನಾನು ನೋವುಪಡಿಸಿಲ್ಲ ಎಂಬುದಾಗಿ ಹೇಳ್ತಾನೆ. I have not cheated no man. ನಾನು ಯಾವರನ್ನು ಕೂಡ ಏಮಾರಿಸಿಲ್ಲ ಎಂಬುದಾಗಿ ಹೇಳ್ತಾನೆ. Paul is saying, I have not cheated no man. ಅದು ನಾನು ಯಾರು ಏಮಾರಿಸಿಲ್ಲ ಎಂಬುದಾಗಿ ಹೇಳ್ತಾನೆ ಪೌಲು. What happened? ಏನಾಯ್ತು? In between that, ಇದರ ಮಧ್ಯದಲ್ಲಿ ಏನಾಯ್ತು ಅಂದ್ರೆ, he went under the flow of the blood of Christ. ಅಂದ್ರೆ ಯೇಸು ಕ್ರಿಸ್ತನ ರಕ್ತದ ಆ ಸುರಿಮಳೆಗೆ ಒಳಗೆ ಆತನು ಹೋದನು ಎಂಬುದಾಗಿ ನೋಡುತ್ತೇವೆ. Hallelujah. Hallelujah. 2 Corinthians 5:17 says, 2 ಕೊರಿಂಥಿಯರು 5:15 ಹೇಳುತ್ತದೆ, if any man be in Christ, ಹೇಳುತ್ತದೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ he or she is a new creation. ಆತನು ಹೊಸ ಸೃಷ್ಟಿಯಾಗಿದ್ದಾನೆ. All things are passed away. ಹಳೆಯದೆಲ್ಲ ಕಳೆದು ಹೋಯಿತು. All things have become new. ಎಲ್ಲವೂ ಹೊಸದಾಯಿತು. All things have become new. ಎಲ್ಲವೂ ಹೊಸದಾಯಿತು. All things have become new. ಎಲ್ಲವೂ ಹೊಸದಾಯಿತು. Lift your voice and say, praise the Lord. ಕರ್ತನಿಗೆ ಸ್ತೋತ್ರ ಅಂತ ಎಲ್ಲರೂ ಹೇಳ್ರಿ. Because it doesn't matter what you've done. ನೀನ್ ಏನೇ ಮಾಡಿದ್ರು ಸರಿ, when the blood of Christ cleanses us, ಯೇಸು ಕ್ರಿಸ್ತನ ರಕ್ತ ನಮ್ಮನ್ನ ಪಾಪಗಳನ್ನು ಪರಿಹಾರ ಮಾಡುವಾಗ we are clean. ನಾವು ಶುದ್ಧವಾಗಿದ್ದೇವೆ. Now if I'm clean, ನಾವು ಈಗ ಶುದ್ಧವಾಗಿದ್ದರೆ, which the Bible says I am, ನಾವು ಬೈಬಲ್ ಹೇಳಿದ ಹಾಗೆ ಏನಾಗಿದ್ದೇವೆ ಅದಾಗಿದ್ದರೆ, I can stand before a holy God. ಆಗ ನಾನು ಪರಿಶುದ್ಧವಾದ ದೇವರ ಕ್ಷಮಾಕ್ಷಮದಲ್ಲಿ ನಿಲ್ಲೋದಕ್ಕೆ ಯೋಗ್ಯನಾಗ್ತೇನೆ. As a child of God, ಆಗ ದೇವರ ಮಗುವಾಗಿರ್ತೇನೆ. ಅಂದರೆ ನನ್ನ ಜೀವನ ಒಂದೊಂದು ದಿನದಲ್ಲಿ ಏನು ಪಾಪವೇ ಮಾಡದೆ ತಪ್ಪು ಮಾಡದಿರುವವನಂತ ಅಲ್ಲ ಅರ್ಥ. but in the eyes of God, the blood of Christ has cleansed me. ದೇವರ ದೃಷ್ಟಿಯಲ್ಲಿ ಕರ್ತನಾದ ಯೇಸುವಿನ ರಕ್ತವು ನಮ್ಮನ್ನು ಮುಚ್ಚಿ ಮರೆ ಮಾಡಿಕೊಂಡಿರುವುದು ಕಾರಣ. So we can go to the Father with rights. ಹಾಗಾಗಿ ದೇವರ ಮುಂದೆ ನಮಗೆ ಕೊಡಲ್ಪಟ್ಟಂತ ಅಧಿಕಾರವನ್ನ
ಹಿಡಿಕೊಂಡು ಆತನ ಮುಂದೆ ಹೋಗಬಹುದು. But a person with a defiled conscience, ಒಂದು ವೇಳೆ ಮನಸ್ಸಾಕ್ಷಿಯಲ್ಲಿ ಕೆಟ್ಟ ಅಪರಾಧವನ್ನು ಹೊರಿಸಿಕೊಂಡಿದ್ದಾರೆ, without the knowledge of the truth of God, ಸತ್ಯದ ಪರಿಜ್ಞಾನವಿಲ್ಲದ ಒಂದು ಜ್ಞಾನವುಳ್ಳವರಾಗಿದ್ದರೆ, we can never stand before a holy God ನಾವು ಯಾವಾಗಲೂ ದೇವರ ಕ್ಷಮಾಕ್ಷಮದಲ್ಲಿ ನಿಂತುಕೊಳ್ಳಕ್ಕೆ ಯೋಗ್ಯರಾಗಿರುವುದಿಲ್ಲ, and run into his presence, ಆತನ ಸಮ್ಮುಖಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. because our heart is condemned. ಕಾರಣ ನಮ್ಮ ಮನಸ್ಸಾಕ್ಷಿಯು ಯಾವಾಗಲೂ ನಮ್ಮನ್ನು ಕುರಿತು ತಪ್ಪಾಗಿ ಹೇಳ್ತಾ ಇರ್ತದೆ. When I used to start preaching many years ago, ನಾನು ಅನೇಕ ವರ್ಷಗಳಿಂದ ಪ್ರಸಂಗಿಸಿದ್ದಾಗ, when I didn't have the revelation of this ನನಗೆ truth, ಈ ಪರಿಜ್ಞಾನವು ವೇದವಾಕ್ಯದ ಜ್ಞಾನವು ಇರಲಿದ್ದಾಗ, Sunday morning get ready to go with the ನಾನು family. ಭಾನುವಾರ ಕುಟುಂಬ ಸಮೇತವಾಗಿ ಸಭೆಗೆ ಹೋಗ್ತಿದ್ದಾಗ, That's when the one child will not come out of the bathroom on time. ಆ ಟೈಮಲ್ಲಿ ಸರಿಯಾಗಿ ಆ ಮಗು ಹೋಗಿ ಒಳಗೆ ಸಿಗಾಕೊಂಡು ಟೈಮ್ ಸರಿಯಾಗಿ ಬರ್ತಾ ಇರಲಿಲ್ಲ. Knock the door, time up to church. ಜಲ್ದಿ ಬಾ, ಟೈಮ್ ಆಯ್ತು ಎಂಬುದಾಗಿ ಹೇಳ್ತಿದ್ದೆ. She will slowly come out. ಅವನು ಆಚೆ ಬರ್ತಿದ್ದು. Next another girl will go inside. ಇನ್ನೊಂದು ಪಾಪ ಹೆಣ್ಮಗು ಹೋಗ್ತಿತ್ತು, She will take another time. ಅದು ಸ್ವಲ್ಪ ಸಮಯ ತಗೊಳ್ತಿತ್ತು. And by the time you go and come out, ನೀನು ಹೋಗಿ ಬರೋಷ್ಟಲ್ಲಿ you're angry ಈಗ ಕೋಪ, because you're delayed. ನೀನ್ ಟೈಮ್ ಆಗ್ಬಿಡ್ತು. And then you sit in the car and you drive as much as you can. ನೀನ್ ಎಷ್ಟು ಸ್ಪೀಡ್ ಆಗಿ ಹೋಗ್ಬೇಕು ಅಷ್ಟು ಜಲ್ದಿ ಹೋಗ್ಬಿಡು ಅಂತ ಹೋದಾಗ, That's when one old lady will be somewhere in front and crossing the road. ಆ ಮುದುಕಿ ಅವಾಗ್ತಾನೆ ಆ ಕಡೆ ನೋಡ್ಕೊಂಡು ಒಳಗೆ ಬರ್ತಾ ಇರ್ತದೆ ಮುಂದೆ. That's when all the red signals will come. ಅಪ್ಪ ಅವಾಗ್ತಾನೆ ಎಲ್ಲಾ ಸಿಗ್ನಲ್ಗಳು ಬೀಳ್ತಾ ಇರ್ತದೆ. And then I go to the church. ಆಗ ಸಭೆಗೆ ಹೋಗ್ತೀನಿ. I'm supposed to preach. ನಾನು ಸಭೆಯಲ್ಲಿ ಪ್ರಸಂಗ ಮಾಡ್ಬೇಕು. I'm sweating. ಈಗ ಬೆವರ್ತೈತಿ, I'm angry. ಕೋಪ. And then I want to go preach. ನಾವು ಹೋಗಿ ಪ್ರಸಂಗ ಮಾಡ್ಬೇಕು. The voice comes. ಆಗ ಶಬ್ದ ಬರ್ತದೆ, Are you going to preach? ನೀನ ಹೋಗಿ ಪ್ರಸಂಗ ಮಾಡ್ತೆ. ಈಗ ಎಲ್ಲ ಬಬ್ಬಡಿ, You fought with your children. ನಿಮ್ ಮಕ್ಕಳೆಲ್ಲ ಬೈದೆ, You fought with your wife. ನೀ ಹೆಂಡತಿನ ಬೈದೆ, You fought with the dog on the road. ಆ ಪಾಪ ನಾಯಿನ ಬೈದೆ. You're going to preach? ಈಗ ಪ್ರಸಂಗ ಮಾಡ್ಬೇಕಾ? So what I'll do, ಆಗ ನಾನು ಏನ್ ಮಾಡ್ತಿದ್ದೆ, I'll give a very simple message, ಅವ್ನು ಸಿಂಪಲ್ ಆಗಿರತ್ತ ಪ್ರಸಂಗ ಮಾಡ್ಬಿಟ್ಟು, because my heart is condemned, ಯಾಕಂದ್ರೆ ಹೃದಯ ತುಂಬಾ ನನ್ನ ಅಪರಾಧ ಹೊರಿಸಿತ್ತು, and go and take my seat. ಆಗ ಹೋಗಿ ಕೂತ್ಕೊಂಡ್ಬಿಡ್ತಿದ್ದೆ. What was my problem? ಆಗ ಪ್ರಾಬ್ಲಮ್, ನನ್ನ ಸಮಸ್ಯೆ ಏನು? Knowledge problem. ಅದು ಅರಿವು ಇಲ್ದಿರತಕ್ಕಂಥ ಸಮಸ್ಯೆ. I did not know ನನಗೆ ಗೊತ್ತಿರಲಿಲ್ಲ that the blood of Christ has paid for every sin. ನಾನು ಮಾಡಿದ ಎಲ್ಲಾ ಅಪರಾಧಗೋಸ್ಕರ ಯೇಸುವಿನ ರಕ್ತವು ನನ್ನನ್ನು ಪರಿಶುದ್ಧಪಡಿಸಿದೆ. My heart was condemned. ನನ್ನ ಮನಸ್ಸಾಕ್ಷಿ ನನ್ನನ್ನು ತಪ್ಪು ಅಪರಾಧ ಹೊರಿಸ್ತಿತ್ತು. Many years in the United States of America, ಅಮೆರಿಕ ದೇಶದಲ್ಲಿ slavery was the normal thing of life. ಅಂದ್ರೆ ಗುಲಾಮತನವು ಅಂದ್ರೆ ಅದು ಕಾಲ ಕ್ರಮೇಣವಾಗಿ ಹಾಗೆ ಇರ್ತಿತ್ತು. But there was one president, ಆದ್ರೆ ಒಂದು ಪ್ರೆಸಿಡೆಂಟ್ ಇದ್ರು, who wrote a declaration to say slaves are free from now onwards. ಅವರು ಹೇಳಿದ್ರು, ಪ್ರಧಾನಿಯಾಗಿದ್ದವರು ಹೇಳಿದ್ರು, ಇನ್ನು ಮುಂದೆ ಯಾರು ಗುಲಾಮತನದಲ್ಲಿ ಇರಬಾರದು ಎಂಬುದಾಗಿ ಹೇಳಿದ್ರು. But this news did not reach the slaves at one particular point. ಅಂದ್ರೆ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಆ ಜನರಿಗೆ ಇದರ ಬಗ್ಗೆ ಅರಿವು ಆಗಲಿಲ್ಲ. Technically they were free. ಅವರು ಇದು ಪ್ರಕಾರ ಸರ್ಕಾರದ ಪ್ರಕಾರ ಅವರೇನಾಗಿದ್ದಾರೆ, ಬಿಡುಗಡೆಯಾಗಿದ್ದಾರೆ. But they did not know they were free. ಆದರೆ ಅವರು ಬಿಡುಗಡೆಯಾಗಿರೋ ವಿಚಾರ ಅವರಿಗೆ ಗೊತ್ತಿರಲಿಲ್ಲ. Many died as slaves. ಅವರು ಹಾಗೆ ಗುಲಾಮರಾಗಿ ಸತ್ತೋದ್ರು. In spite of being free. ಅವರು ಬಿಡುಗಡೆ ಆಗಿರೋದಕ್ಕಿಂತ ಬದಲು ಸತ್ತೋದ್ರು. This is what knowledge deficiency can do for us. ಇದೇ ಅರಿವು ನಮಗೆ ವ್ಯತ್ಯಾಸವನ್ನು ಉಂಟು ಮಾಡತಕ್ಕದಾಗಿರುತ್ತದೆ. This evening I want to share with you very quickly. ಹಾಗಾಗಿ ಈ ಸಂಜೆ ನಾನು ನಿಮ್ಮ ಮಧ್ಯದಲ್ಲಿ ಶೀಘ್ರವಾಗಿ ಹೇಳತಕ್ಕಂಥ ಕಾರ್ಯ ಏನಂದ್ರೆ, because we are after the cross of Jesus Christ, ನಾವು ಯೇಸು ಕ್ರಿಸ್ತನ ಆ ಶಿಲುಬೆಯ ಆ ಕಡೆ ಇರುವ ಕಾರಣ, the Lord has given us the power and freed our conscience from having what is called a defiled conscience. ಅಂದ್ರೆ ನಮ್ಮ ಸತ್ತ ಮನಸ್ಸಾಕ್ಷಿ ಅಥವಾ ಕೆಟ್ಟ ಮನಸ್ಸಾಕ್ಷಿಯಿಂದ ದೇವರು ನಮ್ಮನ್ನ ಶುದ್ಧ ಮನಸ್ಸಾಕ್ಷಿಯನ್ನು ಕೊಟ್ಟು ಆ ಕಡೆ ಇರಿಸಿದ್ದಾರೆ ನಮ್ಮನ್ನ. Let's turn in the Bible to the book of Hebrews, the 10th chapter and the 22nd verse. ಎಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ 22ನೇ ವಚನ ಓದಿಕೊಳ್ಳುವ ಕಾರಣ, ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. Amen. Praise the Lord. Bible says come near with a full assurance. ನೀವು ಆತನಂದು ಯಥಾರ್ಥ ಮನಸ್ಸಿನಿಂದ ಪೂರ್ಣ ನಂಬಿಕೆಯಿಂದ ಆತನ ಮುಂದೆ ಬರುವ. Okay, what do you say for assurance? Assurance. What's assurance in Kannada? ಪೂರ್ಣ ನಂಬಿಕೆಯಿಂದ. Okay, tell somebody assurance. ಪೂರ್ಣ ನಂಬಿಕೆಯಿಂದ ಅಂತ ಹೇಳ್ರಿ. ಯಥಾರ್ಥ. If I ask you a question, are you married? You will not have let me think. You won't do that, isn't it? ಒಂದು ವೇಳೆ ಮದುವೆ ಆದವ್ರನ್ನ ಮದುವೆ ಆದಪ್ಪ ನೀನು ಅಂತಂದ್ರೆ, ನನಗೆ ಯಾವಾಗ ಮದುವೆ ಆಯ್ತಾ ಅಂತ ಯೋಚನೆ ಮಾಡಲ್ಲ ನೀವು. Yes or no? ಹೌದಾ ಇಲ್ಲ ಮದುವೆ ಆಗಿದೆ ಇಲ್ಲ. This is what it means by full assurance. ಅದೇ ಅಂದ್ರೆ ನಿನಗೆ ಚೆನ್ನಾಗಿ ನೀನು ಮದುವೆ ಆಗಿರೋ ವಿಚಾರದಲ್ಲಿ ಹೆಂಗ್ ಗೊತ್ತೋ ಅದೇ ಪ್ರಕಾರ ನಿನಗೆ ಗೊತ್ತು
ನಾನೇನಾಗಿ ಶುದ್ಧವಾಗಿದ್ದೇನೆ ಎಂಬುದಾಗಿ. Assurance by faith, ಅಂದರೆ ನಂಬಿಕೆಯಿಂದ, ದೃಢವಾದ ನಂಬಿಕೆ. from an evil conscience. ಅಂದ್ರೆ ಸತ್ತ ಮನಸ್ಸಾಕ್ಷಿಯಿಂದ. Amen. ಪ್ರೈಸ್ ದಿ ಲಾರ್ಡ್. ಏನ್ ಮನಸ್ಸಾಕ್ಷಿ ಇದೆ? When the devil says, so go ahead. Go. ಅಪರಾಧ ಮನಸ್ಸಾಕ್ಷಿಯಿಂದ. Yes. Now, when the devil tells you, why is all these things happening? ಸೈತಾನ ಬಂದು ಮತ್ತೆ ಇದೆಲ್ಲ ಯಾಕೆ ಆಗ್ತೈತೆ ಅಂತಂದ್ರೆ, what must you do? ನೀನೇನು ಹೇಳಬೇಕು? Verse 22. 22ನೇ ವಚನ. Let us hold fast the confession of our hope without wavering. ಆದ ಕಾರಣ ನೀನು ಅಪರಾಧಿ ಎಂದು. 22. Let us hold fast the confession. Okay, then 23. 23. Oh, okay, but okay. 23 ಇದೆ ನೋಡಿ. ಆದುದ ಕಾರಣ ನಿಮ್ಮ ಬಾಯಿಂದ ದೃಢ. ನಮ್ಮ ನಿರೀಕ್ಷೆಯನ್ನು ಕುರಿತು. This is American Standard Version. Okay, maybe the verse is missing there. This is the actual thing. Okay. Verse, let us hold fast the confession of our hope without wavering. 23 ಆದ ಕಾರಣ ನಿಮ್ಮ ಬಾಯಿಂದ ಅರಿಕೆ ಮಾಡ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. Amen. Praise the Lord. Hold fast the confession. ಅದಾಗಿ ನಾವು ಅದು ಅಂದ್ರೆ ಇನ್ನೊಂದು ಅದು ಇಂಗ್ಲಿಷ್ ನಲ್ಲಿ ಹೆಂಗಂದ್ರೆ, ನಾವು ಅರಿಕೆ ಮಾಡೋ ವಿಷಯದಲ್ಲಿ ದೃಢವಾಗಿ ಇರಬೇಕು ಎಂಬುದಾಗಿ ಹೇಳುತ್ತದೆ. Okay. Praise the Lord. The devil says, why like this problem in church you're singing hallelujah? What is happening here? ಏನಪ್ಪ ಚರ್ಚೆಗೆ ಹೋಗ್ತಾ ಹಲ್ಲೆಲೂಯಾ ಹೇಳ್ತೆ, ಮತ್ತೆ ಏನ್ ನಡೀತಾ ಇತ್ತು ಹೆಂಗೆ ಅಂತಂದ್ರೆ, it says hold fast the confession. ಆದರೆ ನೀನು ಅರಿಕೆಯಲ್ಲಿ ದೃಢವಾಗಿ ಹಿಡ್ಕೊಳ್ಳತಕ್ಕಂಥವರಾಗಿರಬೇಕು. Amen. Praise the Lord. Death and life are in the power of the tongue. ಅಂದ್ರೆ ನಿನ್ನ ಬಾಯಲ್ಲಿ ಜೀವ ಮರಣಗಳು ಇದೆ ಎಂಬುದಾಗಿ ನೋಡುತ್ತೇವೆ. Amen. Amen. Now just imagine, many of us say this, how is life brother, how is life sister? ಒಬ್ಬರಿಗೊಬ್ಬರು ಭೇಟಿ ಆಗೋ, ಬ್ರದರ್ ಹೇಗಿದ್ದೀರಾ, ಬ್ರದರ್ ಹೇಗಿದ್ದೀರಾ ಅಂದ್ರೆ, you will say, oh brother, life is miserable, hopeless, prices going up, onion prices going up, petrol price growing up, oh how can we live? ಜನರು ಹೇಳ್ತಾರೆ, ಅಯ್ಯೋ ಏನ್ ಜೀವನ ಹೋಗ್ರಿ, ಅಲ್ಲಿ ಈರುಳ್ಳಿ ಬೆಲೆ ಜಾಸ್ತಿ, ಪೆಟ್ರೋಲ್ ಬೆಲೆ ಜಾಸ್ತಿ, ಅಕ್ಕಿ ಬೆಲೆ, ಏನ್ ಬದುಕೋದು ಎಂಬುದಾಗಿ ಹೇಳ್ತಾರೆ. Somebody will say amen. ಆದ್ರೆ ಇನ್ನೊಬ್ರು ಯಾರೋ ಒಬ್ರು ನೋಡ್ತಾ ಇದ್ದು ಆಮೇಲೆ ಅಂತಾನೆ. ಯಾರದು? That's the devil. ಅದು ಸೈತಾನ್. ವೆರಿ ಗುಡ್ ಅಂತ ಹೇಳ್ತಾನೆ ನಿಮ್ಮನ್ನ. Because now you have confessed it with your lips. ಯಾಕಂದ್ರೆ ನಿನ್ನ ಬಾಯಿ ತುಟಿಗಳಿಂದ ಅರಿಕೆ ಮಾಡಿದ್ದಿ. Whereas as a believer, ವಿಶ್ವಾಸಿಯಾಗಿದ್ದುಕೊಂಡು you must say, thank you Lord, my conscience is clean because the blood of Christ has cleansed my conscience. I can stand before a holy God without guilt, condemnation or shame. ಅಂದ್ರೆ ಒಂದು ವಿಶ್ವಾಸಿಯಾಗಿದ್ದುಕೊಂಡು ದೇವರಿಗೆ ಕೃತಜ್ಞತೆ ಹೇಳಬೇಕು. ದೇವರೇ ನಿಮಗೆ ಕೃತಜ್ಞತೆ ಸ್ವಾಮಿ, ನನ್ನ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸಿದ ಕಾರಣ ನಾನು ನಿನ್ನ ಮುಂದೆ ಯಾವೊಂದು ಕಲಂಕವೂ ಸುಂಕು ಇಲ್ಲದಂತೆ ನಿನ್ನ ಮುಂದೆ ನಿಂತುಕೊಳ್ಳಕ್ಕೆ ಯೋಗ್ಯನಾಗಿ ಮಾಡಿದ್ದೆ ಎಂಬುದಾಗಿ. Hallelujah. Hallelujah. Because Jesus paid my debt. ಯಾಕಂದ್ರೆ ಯೇಸು ನಮಗೋಸ್ಕರ ಕ್ರಯವನ್ನು ಸಲ್ಲಿಸಿದ್ದಾರೆ. Adam lost it. ಆದಾಮನು ಕಳಕೊಂಡಿದ್ದ. But the second Adam paid for it. ಎರಡನೇ ಆದಾಮನಾಗಿ ಎಲ್ಲವನ್ನು ನಮಗೆ ಹಿಂತಿರುಗಿ ಕೊಟ್ಟನು. And why should I be condemned? ಆಗ ನಮ್ಮ ಮನಸ್ಸಾಕ್ಷಿ ಯಾಕೆ ನಮ್ಮನ್ನು ಕುರಿತು ತಪ್ಪಾಗಿ ಮನಸ್ಸಾಕ್ಷಿ? Jesus is preparing a place for me. ಹಾಗಾಗಿ ಯೇಸು ಕ್ರಿಸ್ತ ನನಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿದ್ದಾರೆ. He loves me with an everlasting love. ಆತನು ನಿತ್ಯವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸ್ತಾರೆ. I love with all my heart. ನನ್ನ ಮನಪೂರ್ವಕವಾಗಿ ನಾನು ಆತನ ಪ್ರೀತಿಸ್ತೇನೆ. He knows exactly what I'm going through. ನಾನು ಏನಾಗಿ ಹೋಗ್ತಿದ್ದೇನೋ ಅದು ಚೆನ್ನಾಗಿ ಆತನಿಗೆ ಗೊತ್ತು. When we couldn't help ourselves, he helped us. ಆತನು ನಮಗೆ ಸಹಾಯವಿಲ್ಲದಿದ್ದ ಸಮಯಗಳಲ್ಲಿ ಆತನು ನಮಗೆ ಸಹಾಯ ಮಾಡಿದನು. When we were covering our nakedness with fig leaves, he sacrificed an animal on his own behalf. ನಮ್ಮ ಪಾಪಗಳನ್ನ ನಾವು ಅಂಜೂರದ ಎಲೆಗಳಿಂದ ಮುಚ್ಚಿಕೊಂಡಿದ್ದ ಸಮಯದಲ್ಲಿ ಆತನು ಪ್ರಾಣಿಯನ್ನು ಬಲಿಯನ್ನು ಕೊಟ್ಟು ಅದರ ಚರ್ಮದಿಂದ ನಮ್ಮ ಮಾನವನ್ನು ಮುಚ್ಚಿದನು. He says, I will never leave you nor forsake you. ಆತನು ಹೇಳಿದ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ ಎಂಬುದಾಗಿ. He's given you every promise in the Bible. ಆತನು ವೇದದಲ್ಲಿ ಎಲ್ಲಾ ನಮಗೆ ವಾಗ್ದಾನಗಳನ್ನು ಅನುಗ್ರಹ ಮಾಡಿದ್ದಾರೆ. All the promises of God are yes and amen through Jesus Christ. ಎಲ್ಲ ವಾಗ್ದಾನಗಳು ಕ್ರಿಸ್ತ ಯೇಸುವಿನಲ್ಲಿ ಆಮ್ ಎಂಬುದಾಗಿ ಆಮೆನ್ ಎಂಬುದಾಗಿದೆ. If you have a sickness problem, the Bible says by the stripes of Jesus we were healed. ಒಂದು ವೇಳೆ ಕಾಯಿಲೆ ಇರುವುದಾದ್ರೆ ಆತನ ಬಾಸುಂಡಗಳು ನಾವು ಗುಣವಾಗಿದ್ದೇವೆ. He says he teaches you to prophet. ಆತನು ನಿಮ್ಮನ್ನು ಪ್ರವಾದನೆಯಾಗಿ ಹೇಳು ಅಂತ ಹೇಳುತ್ತಿದ್ದಾರೆ. Why do we doubt? ಮತ್ತೆ ಯಾಕೆ ಸಂದೇಹ ಪಡೋದು? Why do we have a defiled conscience? ಯಾಕೆ ಸತ್ತ ಮನಸ್ಸಾಕ್ಷಿ ನಮಗಿರುವಂತದ್ದು? Remember the question mark. ಅದನ್ನ ಜ್ಞಾಪಕ ಇಟ್ಕೊಳ್ಳಿ, ಸರ್ಪದಂತೆ ಇರತಕ್ಕಂತ ಪ್ರಶ್ನೆ ಮಾರ್ಕ್ ಅನ್ನ. Please tell this. No test, no testimony. ಅದ ಯಾವ ಶೋಧನೆ ಇಲ್ಲದೆ ಯಾವ ಸಾಕ್ಷಿ ಇಲ್ಲ. No test, no testimony. ಯಾವ ಶೋಧನೆ ಇಲ್ಲದೆ ಯಾವ ಸಾಕ್ಷಿ ಇರುವುದಿಲ್ಲ.
If there is no Goliath, David wouldn't have been a great person. ಗೋಲಿಯಾತ್ ಇಲ್ಲದಿದ್ದರೆ ದಾವೀದನು ದಾವಿದಾಗಿರ್ತಿರ್ಲಿಲ್ಲ, ಸುಮ್ಮನೆ ದೇವಿದಾಗಿರ್ತಿದ್ದ. If there's no Pharaoh, Moses' story will not be in the Bible. ಫಾರೋ ಎಂಬುದಾಗಿ ಒಬ್ಬನು ಇಲ್ಲದಿದ್ರೆ ಮೋಸೆ ಸ್ಟೋರಿ ಬೈಬಲ್ ಅಲ್ಲಿ ಬರ್ತಿರ್ಲಿಲ್ಲ. There's no death in Lazarus' life, we don't see the power of God. ಅಂದ್ರೆ ಲಾಜರು ಜೀವಿತದಲ್ಲಿ ಮರಣ ಆಗಿಲ್ಲ ಆದ್ರೆ ದೇವರ ಶಕ್ತಿಯು ಅಲ್ಲಿ ತೋರಿ ಬರ್ತಿರ್ಲಿಲ್ಲ ಲಾಜರ್ ಜೀವಿತದಲ್ಲಿ. So every trouble ಎಲ್ಲಾ ಸಮಸ್ಯೆಗಳು comes to you ನಮಗೆ ಬರುವಂತದ್ದು as stepping stones to success. ಅದು ಒಂದೊಂದು ಅಂತ್ಯವು ನಾವು ಮೇಲೆ ಹೋಗುವುದಕ್ಕಾಗಿ ಬರತಕ್ಕದಾಗಿರ್ತದೆ. Hallelujah. Hallelujah. But if you're going to say my life is miserable, ನನ್ನ ಜೀವಿತ ಯಾಕಪ್ಪ ನನ್ನ ಜೀವನ ಎಂಬುದಾಗಿ ನಿನ್ನನ್ನೇ ನೀನು ಬೇಸರ ಮಾಡಿಕೊಂಡ್ರೆ, the Bible says, the devil says amen to your confession, ಆಗ ಸೈತಾನನು ನಿನ್ನ ಅರಿಕೆಗೆ ಆಮೇಲೆ ಎಂಬುದಾಗಿಡುತ್ತಾನೆ. and then he goes on with his creative work. ಆತನು ಸೃಷ್ಟಿಸುವ ವಾಕ್ಯಗಳಿಂದ ಹೋಗ್ತಿರ್ತಾನೆ. But when you say, Lord, I thank you, ನೀನ್ ದೇವರಿಗೆ ಸ್ತೋತ್ರ ಅಂತ ಹೇಳಿದ್ರೆ, like Abraham said, Lord, I thank you. ಅಬ್ರಾಮ್ ಹೇಳಿದ ಹಾಗೆ ಎಲ್ಲದಕ್ಕೂ ಸ್ತೋತ್ರ ಹೇಳುವುದಾದ್ರೆ, He says, Lord, I understand your plan, but no child, but I will still praise you. ಅಂದು ದೇವರೇ ನನಗೆ ಮಕ್ಕಳೆಲ್ಲ ಆದ್ರೂ ನೀನು ಸ್ತುತಿಸ್ತೇನೆ ಎಂಬುದಾಗಿ ಹೇಳುವುದಾದ್ರೆ, What promise you made, the Bible says he did not waver in his promise in Romans the 4th chapter. ಆತನು ವಾಗ್ದಾನ ಮಾಡಿದಲ್ಲಿ ಆತನು ಸುರಕ್ಷಿತನಾಗಿ ಅದನ್ನು ಗಲಿಬಿಲಿಗೊಳ್ಳದೆ ಇದ್ದನು ಎಂಬುದಾಗಿ ಹೇಳುತ್ತೇವೆ. He looked at his body and the Bible says he did not consider his body dead. ಆತನ ದೇಹವು ಮೃತಪಾಯವಾದರೂ ಕೂಡ ಆತನು ಸಂಚಲಚಿತನಾಗಿ ಇಲ್ಲದೆ ದೃಢ ನಂಬಿಕೆಯುಳ್ಳವನಾಗಿದ್ದನು ಎಂಬುದನ್ನು ನೋಡುತ್ತೇವೆ. The Bible says Sarah received strength to conceive. ಸಾರಾಳಲು ಗರ್ಭಕಾಲ ತೀರಿದು ಹೋಗಿದ್ರು ಕೂಡ ಗರ್ಭ ಇರುವುದಕ್ಕಾಗಿ ಭಯವರ ಬಲವನ್ನು ಹೊಂದಿಕೊಂಡ್ರು ಎಂಬುದನ್ನು ನೋಡುತ್ತೇವೆ. Everybody in the Bible had problems. ಎಲ್ಲರಿಗೂ ಸಮಸ್ಯೆಗಳಿದ್ದವರೇ ಬೈಬಲ್ ಅಲ್ಲಿ. All our problems are the same problems. ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ಆದ್ರೆ ಬಂದ ಸಮಸ್ಯೆ ಆಗಿದೆ. You're not going through an exclusive problem. ಹಾಗಾಗಿ ಬೇರೆ ಯಾವುದೋ ವಿಚಿತ್ರವಾದ ಕಾರ್ಯಗಳಲ್ಲಿ ನೀನು ಹೋಗ್ತಾ ಇಲ್ಲ. All our problems belong to planet Earth. ಅಂದ್ರೆ ಈ ಪ್ರಪಂಚದಲ್ಲಿ ಇರತಕ್ಕಂತ ಸಂಗತಿಗಳ ಸಮಸ್ಯೆಗಳಲ್ಲೇ ಅದು ಹೋಗ್ತಿದ್ದೆ ಹೊರತು ಈ ಪ್ರಪಂಚಕ್ಕೆ ಅಪಾರಪಟ್ಟ ಸಮಸ್ಯೆಗಳಿಲ್ಲ. But today I want to let you know, ಹಾಗಾಗಿ ನಿಮಗೆ ನಾನು ಹೇಳುವುದೇನಂತಂದ್ರೆ, ಇವತ್ತು you must not have a defiled conscience. ನೀವು ನಿಮ್ಮ ಮನಸ್ಸಾಕ್ಷಿಯಲ್ಲಿ ಸತ್ತ ಮನಸ್ಸಾಕ್ಷಿಯುಳ್ಳವರಾಗಿರಬಾರದು. Hold fast your confession. ಹಾಗಾಗಿ ನಿಮ್ಮ ಅರಿಕೆಯನ್ನು ದೃಢಪಡಿಸ್ಕೊಳ್ರಿ. And you begin to say, God, I thank you for the trouble I'm going through. ನಾನು ಹೋಗ್ತಿರತಕ್ಕಂಥ ಸಮಸ್ಯೆಗಳಿಗಿಲ್ಲ, ನಾನು ಹೊರಗೆ ಬರ್ತೇನೆ ಎಂಬುದಾಗಿ ಕೃತಜ್ಞತೆ ಹೇಳ್ರಿ. Yea, though I walk through the valley of the shadow of death, ನಾನು ಕಾರ್ಗತ್ತಲೆ ಕಣಿವೆಯಲ್ಲಿ ನಡೆದಾಗಲು you're with me, your rod and your staff they ನೀ comfort ನನ್ನ me. ಸಂಗಡ ಇರೋದ್ರಿಂದ ನಾ ಕೇಡಿಗೆ ಎದ್ದರನು ಅಂತ ಹೇಳು. Hallelujah. ಆಮೆನ್. But whatever the devil brings, rebuke it. ಆದರೆ ಏನೆಲ್ಲ ಸೈತಾನ್ ತಗೊಂಡ್ ಬರ್ತಾನೋ ಅವುಗಳನ್ನ ನೋಡ್ತಿರ್ಬಾರ, ಅದನ್ನ ಉಗಿ ಅದನ್ನ ಗದರಿಸ್ಕೋ. Amen. What the devil brings, reject. ಅಂದ್ರೆ ಸೈತಾನ್ ತಗೊಂಡ್ ಬರೋದನ್ನ ಸ್ವೀಕಾರ ಮಾಡ್ಕೊಂಬೇಡ, ಅದನ್ನ ತಿರಸ್ಕರಿಸು, ಅವುಗಳ ಎದುರಿಸಲು ಮಾತಾಡು. But if you're going through a trouble, ನೀ ಸಮಸ್ಯೆಗಳು ಹೋಗ್ತಿದ್ದಾಗ remember God is with you. ದೇವರು ನಿನ್ನ ಸಂಗಡ ಇದ್ದಾರೆ. Let me just give you 1 or 2 verses and then I'll close. 1-2 ವಚನಗಳು ಓದಿ ನಾನು ಮುಗಿಸ್ತೇನೆ ನೋಡ್ರಿ. Amen. ಆಮೆನ್. The book of Hebrews, ಹೆಬ್ರಿಯರ ಬರೆದ ಪತ್ರಿಕೆ the 10th chapter, 10ನೇ ಅಧ್ಯಾಯ let's read verse 1. 1ನೇ ವಚನ ಓದಿಕೊಳ್ಳುವ. ದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದುದರಿಂದ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. Okay. Old Testament, ಹಳೆ ಒಡಂಬಡಿಕೆಗಳಲ್ಲಿ people actually went with a defiled conscience. ಅಂದ್ರೆ ಅವರು ಕೆಟ್ಟ ಮನಸ್ಸಾಕ್ಷಿಯೊಂದಿಗೆ ಮುಂದೆ ಹೋಗ್ತಿದ್ರು ದೇವರ ಸಮ್ಮುಖಕ್ಕೆ. Every person came with a defiled conscience. ಎಲ್ಲರೂ ಕೂಡ ಕೆಟ್ಟ ಮನಸ್ಸಾಕ್ಷಿಯೊಂದಿಗೆ ಬರ್ತಿದ್ರು. Because the Bible says, ಬೈಬಲ್ ಹೇಳುತ್ತದೆ, the law having a shadow of the good things to come in the future. ಅಂದ್ರೆ ಮುಂದೆ ಬರಬೇಕಾದ ಆ ನೆರಳಿಗೆ ಛಾಯೆ ಆಗಿ ಇವತ್ತು ಅವರು ಅವತ್ತು ಮಾಡ್ತಿದ್ರು ನೋಡುತ್ತೇವೆ. It was not the very image of the things. ಅದು ನಿಜವಾಗಿರತಕ್ಕ ಸಂಗತಿಗೆ ಛಾಯೆಗೆ ತಕ್ಕಂತದಲ್ಲ. It's just like a photograph. ಅಂದ್ರೆ ಫೋಟೋ ಇದ್ದ ಹಾಗೆ ಇಟ್ಕೊಳ್ಳುವ. If I have a photograph of my wife in my wallet, ನನ್ನ ಹೆಂಡತಿಯ ಫೋಟೋ ನನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡಿದ್ರೆ it's just a shadow. ಅದು ಒಂದು ಅವರ ಛಾಯೆ ಇದ್ದ ಹಾಗೆ. It's just an image. ಅವರದು ಛಾಯೆ ಅದು ಅಷ್ಟೇ. But my wife is there in reality some other place. ಅವರು ಯಾವುದೋ ದೂರದಲ್ಲಿದ್ದಾರೆ, ಇಲ್ಲಿ ಯಾವ್ದು ಛಾಯೆ ಇಟ್ಕೊಂಡಿದ್ದೀನಿ. And so the Old Testament was just a shadow. ಅದು ಅದೇ ರೀತಿಯಲ್ಲಿ ಒಂದು ಛಾಯೆ ಆಗಿತ್ತು ಹಳೆ ಒಡಂಬಡಿಕೆಯ ದಿನಗಳಲ್ಲಿ ಮಾಡಿದ ಸಂಗತಿಗಳೆಲ್ಲವೂ. The Bible says can never with these same sacrifices. ಅದೇ ಮಾಡ್ತಿದ್ದಂತ ಬಲಿಗಳ ಮೂಲಕವಾಗಿ Every
every year continually. ಪದೇ ಪದೇ ಅವುಗಳನ್ನ ಮಾಡ್ತಾ ಇದ್ರು. It will never make somebody perfect. ಅದು ಅವುಗಳಿಂದ ಯಾರು ಪರಿಪೂರ್ಣವಾಗ್ತಿರ್ಲಿಲ್ಲ. And so when the sacrifice took place every year, ಅದು ಪ್ರತಿ ವರ್ಷವೂ ಬಲಿಗಳು ಸಲ್ಲಿಸಲ್ಪಟ್ಟಾಗ, and the high priest went into the holy of holies, ಪರಿಶುದ್ಧ ಮಹಾಪರಿಶುದ್ಧ ಸ್ಥಳದಲ್ಲಿ ಯಾಜಕನು ಹೋಗುವಾಗ, trembling, afraid, ಆತನು ಭಯದೊಂದಿಗೆ ನಡುಕದೊಂದಿಗೆ ಹೋಗುವಾಗ, and then he poured the blood on the mercy seat, ಆತನು ಆ ಕೃಪಾ ಸಿಂಹಾಸನದ ಮೇಲೆ ತನ್ನ ರಕ್ತವನ್ನು ಚೆಲ್ಲುವಾಗ, afraid, ಭಯದೊಂದಿಗೆ, because one mistake he would die right there and ಅವನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ರಕ್ತ ತೆಗೆದುಕೊಂಡು ಅವನು ಬಿದ್ದು ಸತ್ತು ಹೋಗ್ತಿದ್ದ. That's why verse 2 says, ಅದಕ್ಕೆ ಎರಡನೇ ವಚನದಲ್ಲಿ ಹೇಳುತ್ತದೆ, for then would they not have ceased to be offered, for the worshippers once purified would have no more consciousness of sin. ಎರಡನೇ ವಚನ, ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ, ಯಾಕಂದರೆ ದೇವರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? Okay, the Bible says just because it was not once for all, but it was every year, next year they went with defiled conscience. ಅವರು ಒಂದೇ ಸತಿಗೆ ಅಲ್ಲದೆ ಪುನಃ ಹೋಗ್ತಾ ಇದ್ದದ ನಿಮಿತ್ತವಾಗಿ ಒಂದೊಂದು ಸತಿ ಹೋಗುವಾಗ ಆ ಕೆಟ್ಟ ಮನಸಾಕ್ಷಿಯೊಂದಿಗೆ ಹೋಗ್ತಿದ್ರು ಎಂಬುದನ್ನು ನೋಡುತ್ತೇವೆ. That's why they could not have a free conscience. ಅದಕ್ಕೆ ಅವರು ಬಿಡುಗಡೆಯಾಗಿರತಕ್ಕಂಥ ಮನಸಾಕ್ಷಿ ಅವರಿಗಿರಲಿಲ್ಲ. But after the cross, ಶಿಲುಬೆಯ ನಂತರ, it says in verse 11, let's go to verse 11. 11ನೇ ವಚನ ಓದಿಕೊಳ್ಳುವ. Let's read verse 12. But this man, verse 12, just read verse 12. 12. Go ahead, yeah, verse 12. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. Hallelujah. 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 This man, ಅದು ಈ ಮನುಷ್ಯನು, this man, ಈ ಮನುಷ್ಯನು, not the ordinary M, capital M in my Bible. ಇಲ್ಲಿ ಕ್ಯಾಪಿಟಲ್ ಎಂ ಇದೆ, ಸಾಮಾನ್ಯವಾದ ಎಂ ಅಂದ್ರೆ ಮನುಷ್ಯ ಎಂಬುದಾಗಿ ಹೇಳತಕ್ಕಂಥಕ್ಕೆ ಎಂ ಎಂಬ ಪದವು ಚಿಕ್ಕ ಎಂ ಅಲ್ಲ, ಅದು ಕ್ಯಾಪಿಟಲ್ ಅಲ್ಲಿ ಇದೆ. This man, he had offered one sacrifice for sin forever. Hallelujah. ಈ ಮನುಷ್ಯನು ನಿರಂತರವಾದ ಬಲಿಯನ್ನು ಸಲ್ಲಿಸಿ ತಂದೆಯ ಬಲಭಾಗದಲ್ಲಿ ಕೂತುಕೊಂಡನು ಎಂಬುದಾಗಿ ನೋಡುತ್ತೇವೆ. One sacrifice, ಒಂದೇ ಸತಿ perfect sacrifice. ಅದನ್ನು ಪರಿಪೂರ್ಣವಾದ ಬಲಿಯನ್ನು ಸಲ್ಲಿಸಿ ಬಿಟ್ಟೆನು. Verse 14, ಈ 14ನೇ ವಚನ ಹೇಳುತ್ತದೆ, for one offering he has perfected forever those who are being sanctified. ಒಂದೇ ಸತಿಗೆ ಸಂಪೂರ್ಣವಾದ ಎಲ್ಲರನ್ನು ಶುದ್ಧೀಕರಿಸುವಂತ ಬಲಿಯಾಗಿ ಅದನ್ನು ಸಮರ್ಪಣೆ ಮಾಡಲ್ಪಟ್ಟನು. Praise the Lord. Hallelujah. Perfect sacrifice. ಅದು ಪರಿಪೂರ್ಣವಾದದ್ದು. Once and for all. ಒಂದೇ ಸತಿಗೆ ಆತನ ಬಲಿಯಾದನು ಎಂಬುದನ್ನು He shed his precious blood. ಆತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದನು. And because of that, ಆದ್ದರಿಂದ the Bible says in verse 18, ಅಲ್ಲಿ 18ನೇ ವಚನದಲ್ಲಿ ಹೇಳ್ತದೆ, in verse 19, ಅದರ 19ನೇ ವಚನ ಹೇಳ್ತದೆ, therefore brethren, having boldness to enter the holiest by the blood of Jesus. ಆದುದರಿಂದ ನಾವು ಧೈರ್ಯದಿಂದ ಆತನ ಕ್ಷಮಾಕ್ಷಮದಲ್ಲಿ ಹೋಗುವಂತ ಶುದ್ಧ ಮನಸಾಕ್ಷಿನ ಹೊಂದಿಕೊಂಡಿದ್ದೇವೆ. Praise the Lord. Hallelujah. Now the Bible says you can go in boldly because of the blood of Jesus. ಆದುದರಿಂದ ನಾವು ಧೈರ್ಯವಾಗಿ ಆತನ ಕ್ಷಮಾಕ್ಷಮದಲ್ಲಿ ಹೋಗುವ ಧೈರ್ಯವನ್ನು ಹೊಂದಿದ್ದೇವೆ. I believe, pray and believe that this evening you will no more again have a condemned conscience. ಹಾಗಾಗಿ ಸಂಜೆ ನಾನು ಪ್ರಾರ್ಥಿಸಿ ನಂಬುತ್ತೇನೆ, ಇನ್ನು ಮುಂದೆ ನಿಮಗೆ ಕೆಟ್ಟ ಮನಸ್ಸಾಕ್ಷಿ ಅಲ್ಲದೆ ಧೈರ್ಯವಾಗಿ ಆತನ ಕ್ಷಮಾಕ್ಷಮದಲ್ಲಿ ಬರುವಂತರಾಗಿರಬೇಕೆಂಬುದಾಗಿ. Whenever the devil tries to condemn you, ಯಾವಾಗಲ್ಲ ಸೈತಾನ ನಿನ್ನನ್ನು ತಪ್ಪು ಹೊರಿಸುವುದಕ್ಕೆ ಪ್ರಯತ್ನ ಪಟ್ಟಾಗಲ್ಲ, you say, devil, I'm washed by the precious blood. ಆ ಸೈತಾನನಿಗೆ ಹಿಂತಿರುಗಿ ಹೇಳು, ನಾನು ಆತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಿದ್ದೇನೆ. Hallelujah. Hallelujah. I am maybe not perfect, ನಾನು ಒಂದು ವೇಳೆ ಪರಿಪೂರ್ಣವಾಗಿಲ್ಲ, but Jesus is perfect. ಆದರೆ ಯೇಸುವಿನ ರಕ್ತದಿಂದ ನಾನು ಪರಿಪೂರ್ಣವಾಗಿದ್ದೇನೆ. I may be weak, ನಾನು ಬಲಹೀನನಾಗಿದ್ದೇನೆ, but his strength is perfected in my weakness. ಆತನು ನನ್ನ ಬಲಹೀನತೆಗಳಲ್ಲಿ ನನ್ನನ್ನು ಪರಿಪೂರ್ಣಗೊಳಿಸಿದ್ದಾರೆ. Things may be not working out well for me, ಒಂದು ವೇಳೆ ಎಲ್ಲವೂ ನನಗೆ ಎದುರಾಗಿ ಸರಿಯಾಗಿ ನಡೀತಾ ಇದ್ದೇ ಇರಬಹುದು, but I'm engraved in the palm of his hand. ಆದರೆ ಆತನ ಕೈಗಳಲ್ಲಿ ನಾನು ತುಂಬಾ ಬಲಶಾಲಿಯಾಗಿದ್ದೇನೆ. Maybe I'm sick in my body, ನನ್ನ ಶರೀರದಲ್ಲಿ ನಾನು ಕಾಯಿಲೆಯಾಗಿರಬಹುದು, but by the stripes of Jesus I'm healed. ಆದರೆ ಆತನ ಬಾಸುಂಡಗಳು ನಾನು ಈಗಾಗಲೇ ಗುಣವಾಗಿದ್ದೇನೆ. Maybe I'm going, hallelujah, Hallelujah. hallelujah, Hallelujah. come into the throne of grace boldly at the time of need. ದೇವರ ಸಿಂಹಾಸನದ ಮುಂದೆ ಧೈರ್ಯದಿಂದ ಬರುವೋಣ. Hallelujah, Hallelujah. 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 We're going to pray this evening. ಈ ಸಂಜೆ ನಾವು ಪ್ರಾರ್ಥನೆ ಮಾಡಿ Jesus.
ಎಂಬುದಾಗಿ ದರಿದ್ರದಲ್ಲೇ ನಾನು ಇರಬೇಕು ಎಂಬುದಾಗಿ ಯೋಚಿಸಿಕೊಂಡಿದ್ದೀನಿ. Some of you have said my education is not very good. ಅಯ್ಯೋ ನಾನು ವಿದ್ಯಾಭ್ಯಾಸ ಏನು ಪ್ರಯೋಜನ ಎಂಬುದಾಗಿ ತಿಳ್ಕೊಂಡಿದ್ದೀನಿ. That's why you are in this place. ಅದಕ್ಕಾಗಿ ನೀವು ಇರುವ ಪರಿಸ್ಥಿತಿಯಲ್ಲಿ ಇದ್ದೀರಿ. Because God cannot work a miracle in your life when you confess those things. ನೀನು ನಕಾರಾತ್ಮಕವಾದ ಕಾರ್ಯಗಳನ್ನೇ ಬಾಯಿ ಅರಿಕೆ ಮಾಡ್ತಿದ್ರೆ ದೇವರು ನಿನ್ನನ್ನು ಆಶೀರ್ವದಿಸಲ್ಪಟ್ಟು ನಿನಗೆ ನೆರವೇರುವುದಿಲ್ಲ. God wants to bless you. ದೇವರು ನಿನ್ನನ್ನು ಆಶೀರ್ವದಿಸುವುದಕ್ಕಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. But today I want you to say, Lord, I am sorry for every wrong word. I will never say it again. I want to confess I am blessed in Christ. ನೀವು ಭಾವಿಸಿ ಇನ್ನು